ಬದುಕಿನಲ್ಲಿದು ಮಹಾಭಾಗ್ಯ. ಯಾಕೆ ಹೀಗೆ ಅಂತ ಕೇಳಿದರೆ, ಒಂದು ಕಡೆಯಿಂದ ಪರಂಪರಾಗತವಾಗಿ ಬಂದದ್ದು, ಇನ್ನೊಂದು ಕಡೆಯಿಂದ ಮಹಾಜನತೆಯ ಪೂರ್ಣ ಆಶೀರ್ವಾದ. ಎರಡನ್ನೂ ಪಡೆದುಕೊಂಡವನಿಗೆ ಇದಕ್ಕಿಂತ ದೊಡ್ಡ ಭಾಗ್ಯ ಸಿಗುವುದಕ್ಕಿಲ್ಲ. ಜನಪಕುಲ ಎಲ್ಲ ಸಾಮ್ರಾಜ್ಯಗಳನ್ನು ಆಳುವಲ್ಲಿಯೂ ಪರಂಪರಾಗತವಾದಂತಹ ದೇಣಿಗೆ ಇದ್ದೇ ಇದೆ. ಇದನ್ನು ನಾವು ಇತಿಹಾಸದ ಪುಟಗಳಿಂದ ತಿಳಿದುಕೊಂಡವು. ಆದರೆ ಅಯೋಧ್ಯೆಯಲ್ಲಿ ಹಾಗಲ್ಲ. ಸೂರ್ಯವಂಶೀಯರಾಗಿ ಯಾರೆಲ್ಲ ಹುಟ್ಟಿಕೊಂಡರೋ ಅವರೆಲ್ಲ ಮಹತ್ವಿಕೆಯಿಂದ ಶ್ರೇಷ್ಠರಾದರೆ ಹೊರತು ಅಧಿಕಾರದಿಂದ ಅರಸನೇ ಆದರೆ ಮಾತ್ರ ಶ್ರೇಷ್ಠರು ಎನ್ನುವುದಕ್ಕೆ ಸೂರ್ಯವಂಶೀಯರು ಉದಾಹರಣೆಗಳಾಗುವುದಿಲ್ಲ ಎನ್ನುವುದು ಬದುಕಿನಿಂದ ತೋರಿಸಿಕೊಟ್ಟರು. ಜನಪಕುಲ ಎನ್ನುವುದಕ್ಕೆ ವಿಶೇಷವಾದಂತಹ ಒಂದು ವ್ಯಾಖ್ಯೆಯನ್ನು, ಒಂದು ಆಖ್ಯಾನವನ್ನು ಕೊಟ್ಟವರು ನಮ್ಮವರು ಎನ್ನುವುದಕ್ಕೆ ಬಹಳ ಹೆಮ್ಮೆ ಎನಿಸುತ್ತದೆ. ಯಾಕದು ಹಾಗೆ? ನನ್ನ ಬದುಕಿನಲ್ಲಿಯೇ ನಾನು ಕಂಡುಕೊಂಡಂತಹ ದಾರಿಯನ್ನು ವಿಶ್ಲೇಷಿಸ್ತೇನೆ. ನಾನು ಯವನಕ್ಕೆ ಕಾಲಿಸಿದಂತಹ ಸಂದರ್ಭದಲ್ಲಿ ಅಧಿಕಾರವನ್ನು ಬಿಟ್ಟುಕೊಡುವುದಕ್ಕೆ ತಂದೆಯವರು ಸ್ವಲ್ಪ ನಿಧಾನಗತಿಯನ್ನೇ ಅನುಸರಿಸಿದರು ಅಂತ ಗುರು ಹಿರಿಯರು ಹೇಳಿದ್ದನ್ನು ನಾನು ಕೇಳಿದ್ದೆ. ಯಾಕದು ಹಾಗೆ ಅಂತ ಚಿಂತಿಸಿದರೆ, ಇನ್ನೇನು ಯೌವನಕ್ಕೆ ಕಾಲಿರಿಸುತ್ತಿರುವಂತಹ ರಾಮ ಸ್ವಲ್ಪ ಜೀವನಾನುಭವವನ್ನು ಪಡೆದುಕೊಳ್ಳಿ, ಕೇವಲ ಅರಮನೆಯ 4 ಗೋಡೆಗಳ ಮಧ್ಯದಲ್ಲಿದ್ದುಕೊಂಡು ಅರಸನಾಗುವುದಕ್ಕೆ ಅರ್ಹತೆ ಸಾಲದು ಅಂತ ಅವರು ಅನುಭವದಿಂದ ತಿಳ್ಕೊಂಡಿರಬೇಕು ಅಂತ ನಾನು ಅವರನ್ನು ಮನಸಾರೆ ವಂದಿಸ್ತೇನೆ. ಆ ಕಾರಣದಿಂದಲೇ ತಾವು ನಿಧಾನವಾಗಿಯೇ ಆ ವಿಚಾರದಲ್ಲಿ ಪ್ರವರ್ತಿಸಿದರು ಅಂತ ನಾನು ತಿಳ್ಕೊಳ್ತೇನೆ. ಆದರೆ ನಮ್ಮವರು, ನಮ್ಮ ಮಹಾಜನತೆ, ನಮ್ಮ ಪುರದ ಮಹಾಪ್ರಜೆಗಳು ತಮ್ಮಲ್ಲಿಯೇ ಮಾತಾಡಿಕೊಳ್ಳುವುದಕ್ಕೆ ತೊಡಗಿಕೊಂಡಾಗ ರಾಮ ಪ್ರಬುದ್ಧನಾದರೂ, ಸಕಲ ವಿದ್ಯಾ ಸಂಪನ್ನನಾದರೂ ನಮ್ಮ ಅರಸರು ಯಾಕೆ ರಾಮನನ್ನು ಅರಸೊತ್ತಿಗೆಗೆ ಒಯ್ಯುವುದಿಲ್ಲ ಅಂತ ಯೋಚಿಸಿದ್ದು ನಮ್ಮ ತಂದೆಯವರ ಅರಿವಿಗೆ ಬಂದಾಗ ತರಾತುರಿಯಲ್ಲಿ ನಮ್ಮ ಪಟ್ಟಾಭಿಷೇಕಕ್ಕೆ ಯೋಜನೆಯನ್ನು ಹಾಕಿಕೊಂಡು, ಕಾಲಕಾರಣವೋ ಕಾರ್ಯಕಾರಣವೋ ಅದನ್ನು ವಿಶ್ಲೇಷಿಸುವುದು ಬೇಡ. ಆದರೆ ತಂದೆಯವರ ಯೋಚನೆ ಎಷ್ಟು ಶ್ರೇಷ್ಠವಾಗಿತ್ತು ಎನ್ನುವುದಕ್ಕೆ ನಂತರ ನಡೆದ ಘಟನಾವಳಿಗಳೇ ಪೂರಕವಾಯಿತು. ಆ ಕಾರಣದಿಂದಲೇ ಕೇಳಿ ಬರುತ್ತಿರುವಂತಹ ಯಾವ ಶಬ್ದಗಳನ್ನು ನಾವು ಅಪಸವ್ಯವಾಗಿ ಕೇಳುವುದೇ ಇಲ್ಲ, ಎಲ್ಲವೂ ನಮಗೆ ಪೂರಕವೇ. ಈ ದೃಷ್ಟಿಯಿಂದಲೇ ವನವಾಸವನ್ನು ಮಾಡಬೇಕು ಅಂತ ಹೇಳಿದಾಗ ಅದನ್ನು ದೀಕ್ಷೆಯಾಗಿ ಸ್ವೀಕರಿಸಿ ನಾವು ಹೊರಟು ನಿಂತದ್ದು. ಅನುಜರಾದಂತಹ ಲಕ್ಷ್ಮಣ, ಹೃದಯೇಶ್ವರಿಯಾದಂತಹ ಸೀತೆ ನನ್ನನ್ನು ಅನುಸರಿಸಿದಾಗಲೂ ನಾನು ಬೇಡ ಎಂದರೂ ಕೇಳದೆ ನನ್ನನ್ನು ನೆರಳಿನ ಹಾಗೆ ಬೆಂಬಲಿಸಿ ಬಂದಾಗ ಅವರ ಮುಂದೆ ನಾನು ಶರಣಾಗಬೇಕಾಯಿತು. ಮಹಾಜನತೆ ಕಣ್ಣೀರುಗರೆದಾಗಲೂ ಅವರಿಗೆ ನಾನು ಶರಣಾಗಬೇಕಾಯಿತು. ಮುಂದುವರಿಯುತ್ತಾ ನಮಗೆ ಸಿಕ್ಕಿದ್ದು ಅನುಭವದ ಮಹಾಸಂಪನ್ನತೆ. ಇದಕ್ಕೆ ನಾವು ಪುರಜನರಿಗೂ ಕೃತಜ್ಞರಾಗಬೇಕು, ನಮಗೆ ಪೂರಕರಾಗಿದ್ದವರಿಗೂ ಕೃತಜ್ಞರಾಗಬೇಕು. ಎಷ್ಟು ಮಂದಿ ಗುರುತುಲ್ಯರಾದ, ಎಷ್ಟು ಮಂದಿ ಮಾರ್ಗದರ್ಶಕರಾದ, ಎಷ್ಟು ಮಂದಿ ನಮಗೆ ಬೆಳಕಾಗಿ ಸಿಕ್ಕಿದರೋ ಅವರೆಲ್ಲರೂ ರಾಮನನ್ನು ಕಟ್ಟಿ ಬೆಳೆಸಿದರು. ಇಲ್ಲಿಗೆ ಒಂದು ರೀತಿಯ ದಿವ್ಯತೆ, ಭವ್ಯತೆ. ಅದು ಕೇವಲ ಮಾನವ ರೂಪಿಗಳು ಮಾತ್ರವಲ್ಲ, ವಾನರ ರೂಪದಲ್ಲಿಯೂ ನಮಗೆ ಗುರುಗಳು ಸಿಕ್ಕಿದರು, ಭಲ್ಲೂಕದ ರೂಪದಲ್ಲಿಯೂ ಗುರುಗಳು ಸಿಕ್ಕಿದರು, ಖಗ ಸಂತತಿಯಲ್ಲಿಯೂ ಗುರುಗಳು ಸಿಕ್ಕಿದರು. ಹಾಗಿರುವಾಗ ಜೀವರಾಶಿಗಳಿಂದಲೇ ಪರಿಪೂರ್ಣವಾಗಿ ಕೆತ್ತಲ್ಪಟ್ಟು ತಿದ್ದಲ್ಪಟ್ಟು ಮಹಾಶಿಲ್ಪವಾಗಿ ರಾಮನ ಬದುಕನ್ನು ನಿರ್ಮಿಸಿದಂತಹ ಅನೇಕ ಮಂದಿ ಗುರು ಪರಂಪರೆಯೇ ನಮಗೆ ಸಿಕ್ಕಿತಲ್ಲ. ಈ ಬದುಕನ್ನು ಕಂಡಾಗ ಇದುವೇ ನಿಜವಾದುದು ಎನ್ನುವುದು ಅರಿವಿಗೆ ಬಂತು. ಆಮೇಲೆ ರಾಜ ಅಥವಾ ರಾಜಾರಾಮ ಎನ್ನುವುದಕ್ಕೆ ಯೋಗ್ಯ ಎನ್ನುವ ಆತ್ಮಸ್ಥೈರ್ಯವೂ ನಮಗೆ ಬಂದದ್ದು. ಇಲ್ಲದೆ ಹೋದರೆ
ನಮ್ಮ ಅನುಭವ ಸಾಕೆ ಆಗುತ್ತಿರಲಿಲ್ಲ ಎನ್ನುವ ಕಾರಣಕ್ಕೂ ಹೌದು. ಇನ್ನೊಂದು ಕಡೆಯಿಂದ ನಮ್ಮಲ್ಲಿ ಪ್ರಜೆಗಳೇ ಪ್ರಭುತ್ವವನ್ನು ಹಿಡಿತದಲ್ಲಿಟ್ಟುಕೊಂಡಿದ್ರು ಎನ್ನುವುದು ಆರಂಭದ ಹಂತದಲ್ಲೇ ನಾವು ಅರಿತುಕೊಂಡವು. ಅದು ಈ ಪ್ರಪಂಚಕ್ಕೆ ಅವರು ತೋರಿಸಿಕೊಟ್ಟ ಹೊಸ ದಿಶೆ. ನಮ್ಮ ತಂದೆಯವರ ಕಾಲದಲ್ಲಿ ಪ್ರಜೆಗಳೇ ಪ್ರಭುವಾಗುವುದು, ಅವರೇ ನಿರ್ಧರಿಸುವುದು, ಅವರೇ ಆಯ್ಕೆ ಮಾಡಿಕೊಳ್ಳುವುದು ಹೊರತು ಅರಸೊತ್ತಿಗೆ ಇದೆ ಎನ್ನುವ ಕಾರಣಕ್ಕಾಗಿ, ಹಿರಿತನ ಇದೆ ಎನ್ನುವ ಕಾರಣಕ್ಕಾಗಿ ಅಲ್ಲ. ಈ ಕಾರಣದಿಂದಲೇ ಅಲ್ವೋ ಭರತ ಬಂದು ಕಾಲು ಹಿಡಿದು ಕಣ್ಣೀರಿಗೆರೆದಾಗಲೂ ಇಲ್ಲ ತಮ್ಮ, ಹಿರಿಯ ನಾನು ಎನ್ನುವ ಕಾರಣಕ್ಕಾಗಿ ನಾನು ಸಿಂಹಾಸನವನ್ನು ಏರಬೇಕಾದಿಲ್ಲ ಅಂತ ಹೇಳುವಲ್ಲಿ ನಮಗೆ ನೈತಿಕತೆ ಬಂದದ್ದು. ಯಾಕೆ? ನಮ್ಮ ಪುರಜನರು ಪುರಸ್ಕರಿಸುವವರಾಗಬೇಕು, ಅವರು ಆಯ್ಕೆ ಮಾಡಿಕೊಳ್ಳುವವರಾಗಬೇಕು. ಆ ಕಾರಣದಿಂದ ಜನ ಎನ್ನುವಂತಹ ನೆಗಳತೆಗೆ ನಾವು ಪಾತ್ರ. ಜನಪತಿ ಅವರನ್ನು ಜನಗಳೇ ಆರಿಸಬೇಕು. ಯಾರು ಜನನಾಯಕನಾಗಬೇಕು? ನಾವು ಹೇಳುವುದಲ್ಲ, ಜನತೆ ಹೇಳಬೇಕು. ನಮ್ಮಲ್ಲಿ ಹೇಳಿಯೇ ಬಿಟ್ಟರಲ್ಲ. ಭರತನಾಗುತ್ತಿದ್ರು ನಮ್ಮಲ್ಲಿ ಯಾರೂ ಆಕ್ಷೇಪ ಮಾಡ್ತಿರಲಿಲ್ಲ. ಯಾಕೆ? ಸರ್ವಸಂಪನ್ನನಾದ ಭರತನು ಪರಮ ಯೋಗ್ಯನೇ, ಸರ್ವಸಂಪನ್ನನಾದಂತಹ ಲಕ್ಷ್ಮಣನೂ ಪರಮ ಯೋಗ್ಯನೇ. ಯಾಕೆ? ಪುರವನ್ನು ಅಷ್ಟೂ ಕಾಲ ಸಂರಕ್ಷಿಸಿದಂತಹ ಶತ್ರುಘ್ನನೂ ಯಾರಿಗೂ ಕಡಿಮೆ ಇಲ್ಲ. ಆದರೆ ವಿಶೇಷವಾದಂತಹ ವಿಸ್ಮಯಕಾರಿಯಾದಂತಹ ಒಂದು ಘಟನೆ ಏನು ಅಂತ ಕೇಳಿದರೆ, 14 ವರ್ಷಗಳ ನಮ್ಮ ವನವಾಸದ ಅವಧಿಯಲ್ಲಿ ಅರಸೊತ್ತಿಗೆಯಲ್ಲಿ ಭೌತಿಕವಾದ ಸ್ವರೂಪವೇ ಇರಲಿಲ್ಲ. ನಾವು ಪಾದದಲ್ಲಿ ಧರಿಸಿದಂತಹ ಹಾವುಗೆಯೇ ಪ್ರತೀಕವಾಯಿತು. ಅಂದರೆ ಪ್ರಜಾಪ್ರಭುತ್ವವನ್ನು ತಾಳಿಕೊಂಡ ವ್ಯವಸ್ಥೆಯಲ್ಲಿ ವ್ಯಕ್ತಿ ಪ್ರಧಾನವಾಗುವುದೇ ಇಲ್ಲ, ಅಲ್ಲಿ ಸಂಕೇತವೇ ಪ್ರಭಾವಿಯಾಗುತ್ತದೆ ಎನ್ನುವುದರಿಂದ ಇದು ಪ್ರಪಂಚಕ್ಕೆ ಹೊಸ ದಿಶೆ. ನಾಳೆ ಈ ಪ್ರಪಂಚದಲ್ಲಿ ಇದೇ ವ್ಯವಸ್ಥೆ ಮುಂದುವರಿದೀತು, ಪ್ರಜೆಗಳೇ ಪ್ರಭುವಾಗಿ. ಅದು ಹೌದಾಗಿದ್ದರೆ ಅದು ತೊಡಗಿಕೊಂಡದಿಲ್ಲಿಂದ, ಸಾಕೇತದಿಂದ, ಅಯೋಧ್ಯೆಯಿಂದ ಎನ್ನುವಾಗ ನಿಜವಾದ ಪ್ರಜಾಪ್ರಭುತ್ವ ನೆಲೆಗೊಂಡಿದೆ ಎನ್ನುವಂತಹ ಸಾರ್ಥಕತೆ ನಮ್ಮಲ್ಲಿದ್ದರೆ, ಜನಪಕುಲಕ್ಕೆ ಮಣಿ ಸದೃಶರಾಗಿ ನಮ್ಮ ಪ್ರಜಾಜನರು ಸಭಿಕರಾಗಿದ್ದುಕೊಂಡು ರಾಮನಿಗೆ ತನ್ನ ಸಕಾರಾತ್ಮಕವಾದಂತಹ ಚೈತನ್ಯವನ್ನು ತುಂಬಿಸುತ್ತಾ ದಿನನಿತ್ಯವೂ ನನ್ನನ್ನು ಪುಷ್ಟಿಗೊಳಿಸ್ತಾ ಇದ್ದಾರೆ ಎನ್ನುವಾಗ ಸಿಂಹಾಸನಕ್ಕೆ ನಾನು ಕಟ್ಟು ಒಡೆದು ಅತ್ಯಂತ ನಿಷ್ಠನಾಗಿ ಪ್ರವರ್ತಿಸಲೇಬೇಕಾದಂತಹ ಪರಿಸ್ಥಿತಿಯಲ್ಲಿ ನಾನು ನನ್ನನ್ನು ಸಿದ್ಧಪಡಿಸಬೇಕಾಗಿದೆ. ಆ ಕಾರಣದಿಂದಲೇ ಅಲ್ಲವೇ ಸೀತೆಯನ್ನು ತೊರೆದಾಗಲೂ ಸಿಂಹಾಸನವೇ ನನಗೆ ಪ್ರಧಾನವಾಯಿತು, ಆಡಳಿತವೇ ಮುಖ್ಯವಾಯಿತು. ಯಾಕೆ? ಮುಂದಿನ ಪ್ರಸಂಗಗಳಲ್ಲಿ ಒಂದು ವೇಳೆ ಪ್ರತಿಬಂಧಕವಾಗಿ ನಾನೇ ನಿಂತುಕೊಂಡೆನಾದರೆ ಸಿಂಹಾಸನವನ್ನಾದರೂ ತ್ಯಜಿಸಿಯೇ ಪ್ರಾಣವನ್ನಾದರೂ ಬಿಟ್ಟೆ. ಯಾಕೆ? ಸಿಂಹಾಸನವೇ ಮುಖ್ಯ, ಜನರ ನಿರೀಕ್ಷೆಯೇ ಮುಖ್ಯ. ಜನರ ನಿರೀಕ್ಷೆಯನ್ನು ಹುಸಿ ಮಾಡಕೂಡದು ಎನ್ನುವ ಕಾರಣಕ್ಕಾಗಿ ಜನಪಕುಲ ಮಣಿ ರಾಮಚಂದ್ರ ನನ್ನನ್ನು ಜನತೆ ಕರೆದದ್ದು ಹಾಗೆ. ನಮ್ಮ ಸೂರ್ಯವಂಶದಲ್ಲಿ ಚಂದ್ರಮನಿಗೆ ಹೋಲಿಸಿ ವ್ಯಾಖ್ಯಾನವನ್ನು ಮಾಡುವುದು ಒಂದು ರೂಢಿ. ವೀರ ದಶರಥ ನೃಪತಿ ಇನಕುಲಕ್ಕೆ ಚಂದ್ರಮನಾದವರು, ಅವರ ಒಂದೋಲಗ ನಡೆಯುತ್ತಿದ್ದದ್ದೇ ಹಾಗೆ. ವೀರ ದಶರಥ ನೃಪತಿ ಅದೇ ಭರತನನ್ನು ಎದುರುಗೊಳ್ಳುವಂತಹ ಸಂದರ್ಭದಲ್ಲಿ ಬಂದೆಯ ಇನವಂಶ ವಾರದಿಗೆ ಪ್ರತಿ ಚಂದ್ರಮ ಅಂತ ನನ್ನ ಬಾಯಿಯಿಂದ ಆಕಸ್ಮಿಕವಾಗಿ ಬಂದ ಮಾತು. ಸೂರ್ಯವಂಶೀಯರಾದ ನಮಗೆ ಚಂದ್ರಮನೇ ಯಾಕೆ ಪ್ರಧಾನವಾಗ್ತಾನೆ ಅಂತ ಕೇಳಿದರೆ ಅದಕ್ಕೂ ಒಂದು ಹಿನ್ನೆಲೆ ಇದೆ. ಸೂರ್ಯನಿಂದ ಪ್ರಭಾವಿತನಾಗಿ, ಸೂರ್ಯನಿಂದ ಚೈತನ್ಯವನ್ನು ಹೀರಿಕೊಂಡು ಅದನ್ನು ತನ್ನಲ್ಲಿ ಪರಿಷ್ಕೃತಗೊಳಿಸಿ ಅದನ್ನು ತಂಪಾಗಿಸಿ ಪ್ರಪಂಚಕ್ಕೆ ಬೆಳಕನ್ನು ನೀಡುವ ಚಂದ್ರಮ. ಆ ಕಾರಣದಿಂದಲೇ ರಾಮಚಂದ್ರ ಅಂತ ನನ್ನನ್ನು ಕರೆದರೆ ನಮ್ಮ ತಂದೆಯನ್ನು ವೀರ ದಶರಥ ನೃಪತಿಯಾಗಿ ಚಂದ್ರಮನಾಗಿಯೇ ಭರತಕ್ಕೆ ಕಾರಣನಾಗಿ ಪ್ರಜಾವರ್ಗ ಅವರನ್ನು ಕಂಡಿತು. ಭರತನು ಹಾಗೆ ಸಮುದ್ರವನ್ನು ಉಕ್ಕೇರಿಸುವಂತಹ ಶಕ್ತಿಯುಳ್ಳ, ಉತ್ಸಾಹವನ್ನು ಉಕ್ಕೇರಿಸುವಂತಹ ಶಕ್ತಿಯುಳ್ಳ ಭರತನು ಕೂಡ ಚಂದ್ರಮ ಸದೃಶನಾಗಿ ಪ್ರಪಂಚಕ್ಕೆ ಬೆಳಕಾದ ಎನ್ನುವಾಗ ಇದಕ್ಕಿಂತ ದೊಡ್ಡ ಮಹಾಭಾಗ್ಯ ಇರಬೇಕು. ಆ ಕಾರಣಕ್ಕಾಗಿ ಪುರ ಜನರನ್ನೆಲ್ಲ ಅವರು ಹೇಳಿದ್ದನ್ನೆಲ್ಲ ಮೈಗೂಡಿಸಿಕೊಂಡು ಅವರಿಗೂ ನಮಸ್ಕರಿಸಿ ಇವತ್ತಿನ ದಿನದ ಚಟುವಟಿಕೆಗಳನ್ನು ಸಿಂಹಾಸನವನ್ನು ಏರುವ ಮೂಲಕ ಆರಂಭಿಸ್ತಾ ಇದ್ದೇನೆ. ಆದರೆ ಒಳ ಮನಸ್ಸು ನಿರಂತರವಾಗಿ ಕೂಗುವುದಕ್ಕೆ ತೊಡಗಿ ಕೊಂಚ ಕಾಲವಾಯಿತು.
ಎಷ್ಟು ಕಾಲ ಹೀಗೆ? ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ ನಮ್ಮ ಅಂತರಂಗ ನಮಗೆ ಮೊರೆ ನೀಡುತ್ತಾ ಉಂಟು. ಯಾಕೆ ಏನು ಅಂತ ಗೊತ್ತಿಲ್ಲ, ಆದರೆ ಇದು ನನ್ನದಲ್ಲ, ಇದು ನನ್ನದಲ್ಲ, ಇದು ನನ್ನದಲ್ಲ ಎನ್ನುವಂತಹ ಒಂದು ಭಾವ ನನ್ನನ್ನು ಆವರಿಸುವುದಕ್ಕೆ ತೊಡಗಿ ಅನೇಕ ಕಾಲಗಳಾಯಿತು. ನಮ್ಮ ಪುರೋಹಿತ ವರ್ಗವಂತೂ ಯಜ್ಞವನ್ನು ನಡೆಸುವಂತಹ ಸಂದರ್ಭದಲ್ಲಿ ಇಂದ್ರಾಯ ಸ್ವಾಹ, ಇಂದ್ರಾಯ ಇದಂ ನಮಃ ಅಂತ ಹೇಳುವಾಗ ನಮ್ಮ ಭಾವವೇ ಬೇರಾಗುತ್ತಾ ಬಂದಿದೆ. ನಮ್ಮದಲ್ಲದೇ ಇದ್ದದ್ದನ್ನು ನಾವು ನಿನಗೇ ಸ್ವೀಕರಿಸ್ತೇನೆ ದೇವರೇ, ನೀನು ಸ್ವೀಕರಿಸಬೇಕು ಅಂತ ಹೇಳುವಲ್ಲಿ ಕೆರೆಯ ನೀರನ್ನು ಕೆಳಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಲು ಎನ್ನುವಂಥ ತಿಳಿದವರ ಮಾತೆ ನಮಗೆ ಅನುರಣಗೊಳಿತದಲ್ಲ. ಯಾಕದು ಹಾಗೆ ಅಂತ ಕೇಳಿದರೆ ಗೊತ್ತಿಲ್ಲ. ಜೊತೆಗೆ ಅಖಂಡ ಸಿಂಹಾಸನದ ಪರಿಕಲ್ಪನೆ ಸಾಕು ಅಂತ ಅನಿಸುವುದಕ್ಕೆ ತೊಡಗಿತು. ಯಾಕೆ? ನಮ್ಮ ಪ್ರಜೆಗಳೇ ಪ್ರಬುದ್ಧರಾಗಿದ್ದಾರೆ ಎನ್ನುವಾಗ ಒಂದು ಛಾವಣಿ ಅಡಿಯಲ್ಲಿ ಎಲ್ಲರೂ ಕುಳಿತು ಒಂದು ಛಾವಣಿ ಅಡಿಯಲ್ಲಿ ಬರುವಂತಹ ಆದೇಶವನ್ನು ಎಲ್ಲರೂ ಪಾಲಿಸಬೇಕು ಎನ್ನುವುದು ಎಷ್ಟರ ಮಟ್ಟಿಗೆ ಸರಿ ಅಲ್ಲ. ಅವರವರಿಗೆ ಬೇಕಾದಂತಹ ವ್ಯವಸ್ಥೆ, ಅವರವರಿಗೆ ಬೇಕಾದಂತಹ ಆಡಳಿತ ಅವರವರು ಮಾಡಿಕೊಳ್ಳುವ ಹಾಗಾಗಬೇಕು. ಆದ ಕಾರಣ ಅಖಂಡ ಸಿಂಹಾಸನ ಇನ್ನು ಬೇಡ ಅಂತ ಅನಿಸುವುದಕ್ಕೆ ತೊಡಗಿ. ಮತ್ತೆ ಹೇಗೆ? ಅವರವರ ಮಟ್ಟಿಗೆ ಅವರವರು ಇರುವಂತಹ ಸ್ಥಳೀಯ ಮಟ್ಟದಲ್ಲಿ ಒಂದೊಂದು ಆಡಳಿತ. ಆದರೆ ಅದು ಹೇಗೆ ಸಾಧ್ಯ ಗೊತ್ತಿಲ್ಲ. ಅದಕ್ಕೆ ಕಾಲವೇ ಉತ್ತರಿಸಬೇಕು. ನೋಡುವ ಕಾಲ ಬಂದಾನು, ಉತ್ತರವನ್ನು ತಂದಾನು. ಹೇಗೂ ಈ ಯೋಚನೆಯನ್ನು ನಾವು ಏರಿಸಿಕೊಂಡದ್ದಾಗಿದೆ. ಕಾಲ ಅದಕ್ಕೆ ಉತ್ತರ ಸಹಿತ ಇಳಿದು ಬಂದಾನು. ನೋಡು ನೋಡು ದೇವಸಭೆಯನ್ನು ಪ್ರವೇಶ ಮಾಡಿದವನಿದ್ದೇನೆ. ದೇವತೆಗಳೆಲ್ಲರೂ ತಲ್ಲಣಗೊಂಡಿದ್ದಾರೆ. ಯಾವುದೋ ಒಂದು ರೀತಿಯಾದ ದುಃಖ ಅವರನ್ನು ಬಾಧಿಸ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ನಾನು ಕಾಣುತ್ತಾ ಇದ್ದೀನಿ. ಜಿಜ್ಞಾಸುವ ಅಂತ ನನಗೆ ಯಾಕೆ ಈ ರೀತಿ ಎನ್ನುವ ಹಾಗೆ ಪ್ರಶ್ನೆ ನಾನು ಹುಟ್ಟಿಕೊಂಡಾವಾಗ ಹೇಳಿದ್ರಲ್ಲ, ಯುಗಗಳು ಕಳೆದು ಹೋಗಿದೆ, ವರ್ತಮಾನ ಕಾಲ ತ್ರೇತಾಯುಗ ನಡೆಯುತ್ತಾ ಇದೆ, ಅದು ಕೂಡ ಮುಗಿಯುವ ಹಂತಕ್ಕೆ ಬಂದಿದೆ. ಹಾಗಿರುವಾಗ ಇಲ್ಲಿ ಏನೋ ಒಂದು ರೀತಿಯಾದ ಬದಲಾವಣೆ ಆಗಬೇಕಾದ್ರೆ ಯಾಕೆ ಆಗಲಿಲ್ಲ? ಮೂರೂ ಮೂರ್ತಿಗಳಲ್ಲಿ ಹೋಗುವಂತ ಹರಿ ದುಷ್ಟರ ಮರ್ದನಕ್ಕಾಗಿ ಹಲವು ಅವತಾರಗಳನ್ನು ತಾಳಿದ ಸದ್ಯ ರಾಮಾವತಾರಿಯಾಗಿ ಕೋಸಲ ದೇಶದಲ್ಲಿ ಸಾಕೇತದಲ್ಲಿದ್ದಾನೆ. ಇನ್ನೂ ಕೂಡ ಆತ ಯಾವ ಸ್ಥಾನವನ್ನು ಸೇರಬೇಕು ಅಲ್ಲಿಗೆ ಇದುವರೆಗೆ ಸೇರಲಿಲ್ಲ ಎನ್ನುವಂಥ ವಿಚಾರ ತಿಳಿದವಾಗ ಕಾಲ ಅಂತ ನಾನೇ ಎಚ್ಚೆತ್ತುಕೊಳ್ಬೇಕಂತ ಸ್ಥಿತಿ ನಿರ್ಮಾಣವಾಗಿದೆ. ಕೆಲವರಿಗೆ ಕಾಲ ಬಂದದ್ದು ಗೊತ್ತಾಗುವುದಿಲ್ಲ, ಕಾಲ ಸವೆದು ಹೋಗಿದೆ ಎನ್ನುವ ಪರಿವಿಗೆ ಇರುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಎಚ್ಚರಿಸಬೇಕಾದ ಒಂದು ಹೊಣೆಗಾರಿಕೆಯೇ ಸರಿ. ಅದಕ್ಕಾಗಿ ಯಾವ ರೀತಿಯಲ್ಲಿ ಹೋಗೋಣ,
ರಾಮನನ್ನು ಯಾವ ರೀತಿ ಸಮೀಪಿಸಬೇಕು ಎನ್ನುವ ಹಾಗೆ ಯೋಚನೆ ಮಾಡಿದರೆ ಸುಲಭದ ವೇಷ ಒಂದೇ, ಬ್ರಾಹ್ಮಣ ವೇಷ. ಯಾಕೆ ಬ್ರಾಹ್ಮಣ ವೇಷ? ಬ್ರಾಹ್ಮಣನಾದವನಿಗೆ ಸ್ವಚ್ಛಂದವಾಗಿ ಎಲ್ಲೆಡೆಯಲ್ಲಿ ಸಂಚರಿಸುವಂತಹ ಒಂದು ರೀತಿಯಾದಂತಹ ಅನುಮತಿಯೇ ಉಂಟು. ಯಾವ ಮನೆಯನ್ನು ಬೇಕಾದವ ಹೋಗಬಹುದು ಸುಲಭದಲ್ಲಿ, ಯಾರನ್ನ ಬೇಕಾದ್ರೆ ಸಮೀಪಿಸಬಹುದು. ಯಾಕೆಂದ್ರೆ ಬ್ರಾಹ್ಮಣನಾದವನ ಮುಖ ಒಬ್ಬ ದರ್ಶನ ಮಾಡಿದಂತಾದರೆ ಅವನಲ್ಲಿರುವಂತಹ ಕೆಲವು ಪಾಪಗಳು ಕಳೆದು ಹೋಗುತ್ತದೆ ಎನ್ನುವ ವಿಚಾರವನ್ನು ಕರ್ಮಭೂಮಿಯಲ್ಲಿರುವಂತಹ ಪ್ರತಿಯೊಬ್ಬ ಮನುಷ್ಯನು ತಿಳಿದವರೇ ಹೌದು. ದೇವರಂತೆ ಕಾಣುವವರನ್ನು ಬ್ರಾಹ್ಮಣರನ್ನು ಅಂತ ಬ್ರಾಹ್ಮಣ ವೇಷವೇ ನನಗೆ ಸೂಕ್ತ ಅಂತ ಆದ ಮೇಲೆ ಯಾಕೆ ತಡ? ಈಗಾಗಲೇ ಕಾಲ ಮೀರಿ ಹೋಗುತ್ತಾ ಇದೆ ಎನ್ನುವ ಅನುಭವ ಪ್ರತಿಯೊಬ್ಬರಿಗೂ ಬಂದಾವಾಗ ಕಾಲ ಹರಣ ಮಾಡದೆ ಸಕಾಲಕ್ಕೆ ಸರಿಯಾಗಿ ಒಬ್ಬ ಪಾತ್ರಧಾರಿಯ ಪಾತ್ರವನ್ನು ಮುಗಿಸಬೇಕು ಅನ್ನುವಂತಹ ಒಂದು ರೀತಿಯಾದಂತಹ ಸೂಕ್ಷ್ಮ ವಿಚಾರವನ್ನು ತಿಳಿಸಬೇಕಾದ್ರೆ ಈ ಹೊತ್ತಿಗೆ ನನಗೆ ಅನಿವಾರ್ಯವಾಗಿದೆ. ಅದಕ್ಕಾಗಿ ಪ್ರಚ್ಛನ್ನ ವೇಷದಲ್ಲಿ ಹಾಗೆ ಇಳಿದು ಕೆಳ ಬಂದಿದ್ದೇನೆ. ನೇರವಾಗಿ ಅಯೋಧ್ಯೆಯ ಮಹಾದ್ವಾರವನ್ನು ದಾಟಿ ರಾಮನನ್ನು ದೂರದಲ್ಲೇ ನಾನು ಕಾಣುತ್ತಾ ಇದ್ದೇನೆ. ರಾಮನನ್ನು ನೇರವಾಗಿ ಭೇಟಿಯಾಗೋಣವೇ? ಛೇ, ಅದಾಗುವುದಿಲ್ಲ. ಯಾಕೆಂದ್ರೆ ಯಾವ ಕಾರಣಕ್ಕೂ ರಾಮನ ಏಕಾಂತತೆಗೆ ಭಂಗ ತರಬಾರದು. ರಾಮನ ಏಕಾಂತತೆಗೆ ಯಾವತ್ತೂ ಕೂಡ ಭಂಗ ತರಬಾರದು. ಯಾಕೆ? ಅವ ಮಾನವಾತಾರಿಯಾಗಿ ಕಂಡರೂ ಕೂಡ ಮೂಲದಲ್ಲಿ ನಾರಾಯಣನಲ್ವೇ. ನಾರಾಯಣನ ಸೇವೆಯನ್ನು ನಾವು ಮಾಡುವುದಕ್ಕೆ ಇರುವವರೇ ಹೊರತು ಅನ್ಯ ಸೇವೆಯನ್ನು ಮಾಡುವುದಕ್ಕೆ ಇರುವವರಲ್ಲ ಎನ್ನುವುದು ಸ್ಪಷ್ಟವಾಗಿ ಗೊತ್ತಾಗಬೇಕು. ಅದಕ್ಕಾಗಿ ಆತ ಏಕಾಂತತೆಯಿಂದ ಹೊರ ಬಂದು ನನ್ನನ್ನು ಗಮನಿಸುವಲ್ಲಿಯವರೆಗೆ ಕಾಲ ಎಷ್ಟು ಕಳೆಯುತ್ತದೋ ಅದು ಮುಖ್ಯವಲ್ಲ, ನನ್ನ ಕಾರ್ಯ ಆಗಬೇಕಲ್ಲ. ಅದಕ್ಕಾಗಿ ಆತನ ಗಮನವನ್ನು ಇತ್ತ ಸೆಳೆಯುವ ರೀತಿಯಲ್ಲಿ ಇಲ್ಲಿಯೇ ನಿಂತಿದ್ದೇನೆ. ನೋಡೋಣ ಏನದು? ಯಾರು ಬಂದವರು? ಇದಿರದು ಬಂದು ಮದ್ದಿಸಿ ಕರೆದೊಯ್ದಾಗ ಭೂಮಿಯ ಮೇಲಿನ ದೇವತೆಗಳು ದೂರದಿಂದಲೇ ಗಮನಿಸಿದಾಗ ತೇಜಸ್ವಿಗಳಾದಂತಹ ವಟುಗಳು ನಿಮ್ಮನ್ನು ನೋಡುವಾಗಲೇ ಧಿಗ್ಗನೆ ಎದ್ದೆ. ಯಾವುದೋ ಕರ್ತವ್ಯದಲ್ಲಿ ನಿರತರಾಗಿದ್ದೇನೆ ದೇವರೇ. ಆದರೆ ನಮ್ಮ ಪರಂಪರೆಗೆ ಒಂದು ಸ್ವಭಾವ, ಕಾಷಾಯ ವಸ್ತ್ರಧಾರಿಗಳನ್ನು ಕಂಡ್ರೆ ಬ್ರಾಹ್ಮಣ ವರ್ಗವನ್ನು ನೋಡಿದರೆ ಯಾವುದೇ ಕೆಲಸವಿದ್ರೂ ಒಂದು ಕ್ಷಣಕ್ಕೆ ಅದನ್ನು ತ್ಯಜಿಸಿ ನಿಮ್ಮನ್ನು ಎದುರುಗೊಳ್ಳುವುದು. ಒಂದು ಕಾಲದಲ್ಲಿ ಕಾಷಾಯ ವಸ್ತ್ರ ಧಾರಣೆಯನ್ನು ಮಾಡಿದರು, ಹೌದೇ? ಅದರ ಮಹತ್ವವೇನು, ಬೆಲೆಯೇನು ಎಂದು ಚೆನ್ನಾಗಿ ಅರಿತವರು. ಮಾತ್ರವಲ್ಲ, ನಮ್ಮ ಪರಂಪರೆಯನ್ನೇ ತಿದ್ದಿದವರು ಅಲ್ವೇ ಬ್ರಾಹ್ಮಣ ವರ್ಗ, ಋಷಿ ಸಂಕುಲ ಎನ್ನುವಾಗ ನಿಮ್ಮ ಬಗ್ಗೆ ಒಂದು ವಿಶೇಷವಾದಂತಹ ವಾತ್ಸಲ್ಯ ನಮಗೆ, ಒಂದು ವ್ಯಾಮೋಹ ನಮಗೆ, ಒಂದು ಭಕ್ತಿ ಸಡಗರ ಎಲ್ಲವೂ ಮೈಗೂಡಿದಾಗ ಬ್ರಾಹ್ಮಣ ವರ್ಗವನ್ನು ಅಂತಲ್ಲ, ಜೀವರಾಶಿಯನ್ನು ಎಲ್ಲರನ್ನೂ ಅನುಕಂಪದಿಂದ ಕಾಣುವವರೇ. ಆದರೆ ಬ್ರಾಹ್ಮಣ ವರ್ಗವನ್ನು ಅತ್ಯಂತ ಶ್ರೇಷ್ಠವಾಗಿ ಕಾಣುವುದು. ನೀನು ಎಲ್ಲರ ಪ್ರೀತಿಗೆ ಪಾತ್ರನಾದವನೇ. ಹೌದು. ಎನ್ನುವ ಕಾರಣದಿಂದ
ಆ ನೋವಾಗುವುದಿಲ್ಲ ನೀನು ಕಾಲ ಸ್ಪರ್ಶ ಮಾಡಿದ್ದೇ ತಡ. ಯಾವುದೋ ರೀತಿಯ ಒಂದು ಪುಳಕ, ಒಂದು ಆನಂದಾನುಭವ ನನ್ನ ಶರೀರಕ್ಕೆ ಆಗ್ತದೆ. ಸ್ವಾಮಿ ಹೀಗೆ ಬರಬೇಕು, ಆ. ಇದು ನನ್ನ ಶೈಲ್ಯ. ಆ, ಆದರೆ ಆಧ್ಯಾತ್ಮಿಕವಾಗಿ ಇದುವೇ ನನ್ನ ಶರೀರ. ಆ. ಈ ಮೂಲಕವಾಗಿ ನಡೆದು ಬರಬೇಕು. ಇದು ಆಸನ, ಆ, ಇದು ದಿವ್ಯಾಸನ ಆ, ಸಾಮಾನ್ಯರ ಮಟ್ಟಿಗೆ. ಆದರೆ ಆಸನಕ್ಕೆ ದಿವ್ಯತೆ ಬರುವುದು ತಮ್ಮ ಹಾಗಿದ್ದವರು ತಮ್ಮ ಪೃಷ್ಠವನ್ನು ಅದಕ್ಕೆ ಸ್ಪರ್ಶಿಸಿದ. ಇಷ್ಟೆಲ್ಲವೂ ನನಗೆ ಬೇಕು. ಅಯ್ಯೋ, ಇಷ್ಟು ಮಾತ್ರವಲ್ಲ, ಆ. ತಾವು ಕುಳಿತುಕೊಂಡ ಮೇಲೆ ಆ, ಷೋಡಶೋಪಚಾರವಾದ ಪೂಜೆ ಛೆ, ಛೆ, ಛೆ. ಅದನ್ನು ಮಾಡಿದ ಮೇಲೆ ಆ, ಒಮ್ಮೆ ತಮ್ಮ ಪಾದಗಳಿಗೆ ನಾನು ಮಣಿದಿದ್ದೇನೋ ಇಲ್ವೋ, ಆ, ಆವಾಗ ಗೊತ್ತಾಗ ರಾಮ ರಾಮ. ಹಾಕಿಕೊಂಡದ್ದು ವೇಷ. ಆ, ಓ ಧರ್ಮದೇವ, ಓ ಧರ್ಮದೇವತೆಯೇ, ಅಂತೂ ದಯಮಾಡಿಸಿದೆ ಅವರು ಆ, ರಾಮನಲ್ಲಿಗೆ. ಓಹ್, ಯಾಕೆ ರಾಮನಲ್ಲಿಗೆ ದಯಮಾಡಿಸುವವರು ಯಾರೇ ಇದ್ರು ಅವರು ನಮಗೆ ಅತಿಥಿಗಳು. ಆ, ಆದರೆ ನಿಜಾರ್ಥದಲ್ಲಿ ಅತಿಥಿ ಯಾರು? ಯಾರು? ಕಾಲಪುರುಷನಾದ ನೀನು. ಅಲ್ವೇ? ದಿನಾಂಕ ನೋಡಿ ಮುಹೂರ್ತವನ್ನು ಸಂಯೋಜಿಸಿ ಬರುವವಲ್ಲ. ಆಹಾ. ಹಾಗೆ ಅಂತ ಆ, ಹಾಕಿಕೊಂಡ ವೇಷ ಸಮರ್ಪಕವೇ ಆಗಿದೆ ಅಂತ ಯಾಕೆ ಗೊತ್ತು? ಯಾಕೆ? ಬ್ರಾಹ್ಮಣ ವೇಷ ನೀನು ಧರಿಸಿಕೊಳ್ಳಬೇಕಾದ್ದಿಲ್ಲ. ಹಾ. ನಿಜವಾದ ಬ್ರಾಹ್ಮಣ ನೀನು. ಅಲ್ವೇ? ಕಾಲನ ವ್ಯವಹಾರದಲ್ಲಿ ಕಪಟ ಇಲ್ಲ, ಆಹಾ. ಸುಳ್ಳಿಲ್ಲ, ಮೇಲು ಕೀಳುಗಳಿಲ್ಲ, ಜಾತಿ ಭೇದವೂ ಇಲ್ಲ. ಯಾವುದೇ ಭೇದ ಭಾವ ಇಲ್ಲ. ಸಿರಿವಂತರಲ್ಲಿಗೂ ಕಾಲ ಬರುವುದು, ಬಡ ಜನರಲ್ಲಿಗೂ ಕಾಲ ಬರುವುದೇ, ಹಾ. ಬರಬೇಕಾದಲ್ಲಿಗೂ ಬರುವುದೇ. ಅಲ್ವೇ? ಬಂದವನು ಕರೆದೊಯ್ತು ಆ, ಎನ್ನುವಾಗ ರಾಮನಲ್ಲಿಗೆ ಬರುವಾಗ ವಿಶೇಷ ಅನುಗ್ರಹ. ಯಾಕೆ? ಆ, ನಿನ್ನವರನ್ನು ನೀನು ಕಳಿಸಲಿಲ್ಲ. ಆಹಾ. ಕಾಲನ ದೂತರು ಕಾಲಿಗೆ ಬಿದ್ದರೆ, ಅಲ್ವೇ? ಆದ್ರೆ ಇಲ್ಲಿ ಕಾಲನೇ ಬಂದದ್ದು. ಆ, ಅದು ಹೇಗೆ? ಹಾ. ಧರ್ಮ ಪುರುಷನಾಗಿ ಬಂದದ್ದು. ಆ, ಸಾರ್ಥಕವಾಯಿತು ರಾಮನ ಬದುಕು. ಯಾಕೆ? ನಾನು ಒಂದು ವೇಳೆ ಧರ್ಮಾತ್ಮನಾಗಿರದೇ ಇದ್ರೆ, ಧರ್ಮದ ಪಥದಲ್ಲಿ ನಡೆಯದೇ ಇದ್ದಿದ್ರೆ ಆ, ನೀನು ಈ ರೂಪದಲ್ಲಿ ಬರುವುದಕ್ಕಿಲ್ಲ. ಅಲ್ವೇ? ಗಂಭೀರವಾದಂತಹ ಕೋಣನನ್ನು ಏರಿಕೊಂಡು ಆ, ಘೋರವಾದಂತಹ ಸ್ವರೂಪವನ್ನು ಅಂತಕೊಂಡು ಹಾ. ಒಂದು ಕೈಯಲ್ಲಿ ಗದೆ, ಇನ್ನೊಂದು ಕೈಯಲ್ಲಿ ಪಾಶ ಹಿಡಿದುಕೊಂಡು ಆ, ಸೆಳೆದೊಯ್ಯುವುದಕ್ಕೆ ಬರ್ತಿದ್ದೆ. ಹಾ. ಆದರೆ ಯಾವಾಗ ನಿನ್ನ ನಿಜವಾದ ಸ್ವರೂಪದಲ್ಲಿ ಬಂದೆವು, ಇದು ನಿನ್ನ ನಿಜವಾದ ಸ್ವರೂಪ ಅದರಲ್ಲಿ ಇಲ್ಲಿಗೆ ಅಗತ್ಯ ಆಗಿರೋದು ಸ್ಪಷ್ಟವಾದ ಕಾರಣ ಈ ರೀತಿಯಾಗಿ ನಾನು ಬಂದಿದ್ದೇನೆ ಎನ್ನುವಾಗ ಧನ್ಯದ. ಆ, ಯಾಕೆ? ಪರಮ ಪಾವನವಾದ ನಿನ್ನ ಪಾದವನ್ನು ಇಲ್ಲಿವರೆಗೆ ಬೆಳೆಸಿದ್ದು ಮಾತ್ರವಲ್ಲ, ಓ, ಬಾಗಿಲಲ್ಲಿ ನಿಂತು ನೀನು ಕಾದೆ. ಆ, ಆ. ಇದು ಪ್ರಧಾನವಾದ ವಿಷಯ. ರಾಮನನ್ನು ನೀನು ಕಾದೆ ಅಂತ. ರಾಮನನ್ನು ನಾನು ಕಾದೆ. ಇಲ್ಲದೆ ಹೋಗ್ತಿದ್ರೆ ಸಿಂಹಾಸನದಲ್ಲಿ ಕುಳಿತ ನಾನೇ ಬರಿದಾಗಿ ಬಿಡ್ತಿದ್ದೆ, ಆ. ನೀನು ಸೆಳೆದೊಯ್ತಿದ್ರೆ. ಹೌದು. ಆದ್ರೆ ನೀನು ಕಾದೆ ಅಂತ, ನನ್ನನ್ನು ಕಾದೆ, ನನ್ನನ್ನು ರಕ್ಷಿಸಿದೆ. ಯಾರನ್ನು ಕಾಯಬೇಕು, ಯಾರು ಕಾಯಬೇಕು, ಅದು ಆಗಲೇಬೇಕು ತಾನೇ. ಸ್ವಾಮಿಯೇ, ಓ, ನಿನ್ನ ಪಾದವನ್ನು ತೊಳೆದದ್ದು, ಪೂಜೆ ಮಾಡಿದ್ದು ಸಾರ್ಥಕವಾಯಿತು ಛೇ. ಎನ್ನುವಾಗ ಆ, ಪಾವನವಾದ ನಿನ್ನ ಪಾದ, ಅದಕ್ಕೆ ಈಗ ಸಾಷ್ಟಾಂಗವಾಗಿ ಪ್ರಣಾಮ ಮಾಡಿದ್ದೇನೆ. ಯಾಕೆ ಗೊತ್ತೋ? ಯಾಕೆ? ಮೃತ್ಯು ದೇವತೆಯ ಮಹಾಸನ್ನಿಧಾನ ಇರುವುದು ನಡು ನೆತ್ತಿಯಲ್ಲಿ. ಆ, ನಿನಗೆ ಯಾವ ಪೀಠವನ್ನು ಕೊಟ್ಟರೆ ಏನು ಸ್ವಾಮಿ, ಆ. ನಿನ್ನ ನಿಜವಾದ ಆಸರೆ ಇರುವುದು ಇಲ್ಲೇ ಉಂಟು. ಒಮ್ಮೆ ನನ್ನ ನೆತ್ತಿಯನ್ನು ಅಲಂಕರಿಸಿ ಬಿಡು, ಒಮ್ಮೆ ಕುಳಿತು ಬಿಡು. ಸ್ವಾಮಿಯೇ, ನನ್ನನ್ನು ಕರೆದೊಯ್ಯುವ ತೀರ್ಮಾನವಾಗಿದ್ರೆ ಇದು ನಾನು ಈಗಲೇ ಸಿದ್ಧರಾಗಿದ್ದೇನೆ. ಆ, ರಾಮ. ಏನು? ಪರಮ ಪುರುಷ ಕೇಳು ಫಲಿತರಾಗತಿರುವುದು ನಿನ್ನೊಳಿಂದೋ. ಪರಮ ಪುರುಷ ಕೇಳು. ಓ, ಪರಮ ಪುರುಷ. ಕೇಳು
ನಿನಗೆ ಬೇಕಿತ್ತೋ ಅನ್ನುವ ಹಾಗೆ ನನ್ನಲ್ಲಿಯೇ ಪ್ರಶ್ನೆ ಮೂಡಿದ್ರು ಎಲ್ಲರಿಗೂ ಸಮರ್ಪಕವಾದ ಉತ್ತರವನ್ನೇ ನೀನು ಕೊಟ್ಟಿರುವೆ. ಹೌದು ಸ್ವಾಮಿ, ಶಿಷ್ಟಾಚಾರ. ಒಂದು ರೀತಿಯಲ್ಲಿ ನೋಡಿ ನಾನೇ ಧನ್ಯನಾದೆ. ಯಾಕೆ? ಇಂತಹ ಶ್ರೇಷ್ಠತೆಯನ್ನು ಹೊಂದಿರುವಂತಹ ನಿನ್ನನ್ನು ಹ್ಮ್ ನೀನೇ ಪ್ರಶ್ನಿಸಿದೆಯಲ್ಲ. ಹೌದು. ಕರೆದೊಯ್ಯುವ ಕಾಲ ಬಂತೆ ನನಗೆ. ಮತ್ತೆ ನಾನು ನಿನ್ನನ್ನು ಕರೆದೊಯ್ಯಬೇಕೇ? ನೀನೇ ಬಂದೆ ಅಲ್ಲ. ಅಲ್ಲಿ ಇರುವುದು ಜಿಜ್ಞಾಸೆ. ಈಗ ಸಾಧಾರಣಗತಿಯಲ್ಲಿ ಈ ಪ್ರಪಂಚದ ಸ್ವಭಾವ ಹೇಗೆ, ಕಾಲ ಒಮ್ಮೆ ಬಂದ ಅಂತಂದ್ರೆ ಮತ್ತೆ ಮುಗಿಯಿತು. ಮತ್ತೆ ಆ ಜೀವಕ್ಕೆ ಯೋಚಿಸುವುದಕ್ಕೂ ಏನೂ ಇಲ್ಲ. ಆದ್ರೆ ಇಲ್ಲಿ ಕಾಲಪುರುಷನೇ ಯೋಚಿಸಬೇಕಂತ ಸ್ಥಿತಿಯನ್ನು ನಿರ್ಮಾಣ ಮಾಡಿದೆ. ಕಾಲಪುರುಷ? ಹೌದಪ್ಪ, ನೀನು ಯೋಚಿಸ್ತಾ ಇದ್ದ. ಹೌದು. ಏನು ಸ್ವಾಮಿ? ಮರ್ಯಾದ ಪುರುಷೋತ್ತಮ ಎನ್ನುವ ಹಾಗೆ ಅಂಗೀಕಾರವನ್ನು ಪಡೆದವನು ನೀನು. ಮರ್ಯಾದೆ ಎನ್ನುವುದು ಏನು ಎಂಬುದನ್ನು ಪ್ರಪಂಚದಲ್ಲಿರುವಂತಹ ಪ್ರಾಪಂಚಿಕರಿಗೆ ನೀನು ತೋರಿಸಿಕೊಟ್ಟ ಮೇಲೆ, ಅದರಲ್ಲಿ ಪುರುಷೋತ್ತಮತ್ವವನ್ನು ಪಡೆದ ಮೇಲೆ ನಿನ್ನಂತಹ ಶ್ರೇಷ್ಠತಾವಂತ ಈ ಭೂಲೋಕದಲ್ಲಿ ಇರಬೇಕು ಎನ್ನುವಂಥ ಮಾನಸ ನನಗೆ ಒಮ್ಮೆ ಬಂದು ಹೋದರೂ ಕೂಡ ಕಾಲನಂತ ನಾನೇ ಎಚ್ಚೆತ್ತುಕೊಳ್ಳಲೇಬೇಕು. ಎಲ್ಲವೂ ನೀನು ಬೀರಿದ ಪ್ರಕಾಶ ಅಲ್ವೋ ಸ್ವಾಮಿ? ಅಲ್ಲವೇ? ಹಾಗಾಗಿ ನಿನ್ನನ್ನು ಎಚ್ಚರಿಸುವುದಕ್ಕಾಗಿ ನಾನು ಬಂದೆ. ಎಚ್ಚರಿಸುವುದಕ್ಕೆ? ಎಚ್ಚರಿಸಬೇಕಂತಿದ್ರೆ ನಾನು ನಿನ್ನಲ್ಲಿಯೇ ಕೇಳುವುದೊಂದೇ. ಅಂದ್ರೆ ನನಗೀಗ ಎಚ್ಚರ ಇಲ್ಲ ಅಂತ ನೀನು ಪರ್ಯಾಯವಾಗಿ ಹೇಳಿದಾಗ ಹಾಗೆಂದುಕೊಂಡು ನಿದ್ರೆ ಮಾಡಿದ್ಯೋ? ನಿನಗೂ ನಿದ್ರೆ ಅನ್ನೋದು ಉಂಟೇ ರಾಮ? ರಾಮನಿಗೆ ನಿದ್ದೆ ಅನ್ನೋದು ಇಲ್ಲ. ಸದಾ ಜಾಗೃತಾವಸ್ಥೆಯಲ್ಲಿರುವವನೇ ರಾಮ. ಆ ಕಾರಣ ನಿನ್ನ ಎಚ್ಚರಿಸುವುದು ಯಾಕೆ? ಕಾಲ ಯಾವ ಅದೆಷ್ಟೋ ಸಂದು ಹೋಯಿತು ರಾಮ. ಸ್ವಾಮಿಯೇ, ನಿನ್ನ ಮಾತುಗಳನ್ನು ಕೇಳುವಾಗ ನನಗಿಲ್ಲೊಂದು ಜಿಜ್ಞಾಸೆ. ಹೇಳಬೇಕಾದ್ದನ್ನು ನೇರವಾಗಿ ಹೇಳ್ತಾ ಇಲ್ಲ, ನೇರವಾಗಿ ಒಗಟಾಗಿ ಹೇಳ್ತಾ ಇದ್ದೀವಿ. ಬಹುಶಃ ನಮ್ಮ ಪುರಜನರು ನಮ್ಮ ಆಸ್ಥಾನದಲ್ಲಿ ಎಲ್ಲರೂ ತುಂಬಿಕೊಂಡಿದ್ದಾರೆ ಎನ್ನುವ ಕಾರಣಕ್ಕೆ ಸಂಕೋಚವೋ? ಅದಕ್ಕೂ ಕಾರಣ ಏನು? ಕೆಲವು ರಹಸ್ಯಗಳನ್ನು ಆಡುವಾಗ ಏಕಾಂತತೆ ಅನ್ನೋದು ಸ್ಪಷ್ಟವಾಗಿ ಬೇಕು. ದೇವ ರಹಸ್ಯ. ಹಾಗೆ ಏಕಾಂತತೆ ನನಗೆ ದೊರಕಿಸಿಕೊಡುವೆಯ ರಾಮ. ದೊರಕಿಸಿಕೊಟ್ಟರೆ ಕೆಲವೊಂದು ರಹಸ್ಯಗಳು ನಿನ್ನ ಮುಂದೆ ಇಡಬೇಕಾಗಿದೆ. ಓಹೋ, ಹಾಗಿದ್ರೆ ಏಕಾಂತದ ವ್ಯವಸ್ಥೆ ಆಗಬೇಕು. ಹೌದು. ಒಂದು ಮಾತನ್ನು ಕೇಳಲೇ ಸ್ವಾಮಿ? ಹೇಳುವವನು ನೀನು, ಕೇಳುವವನು ನಾನು. ಇದು ಏಕಾಂತ ಎನ್ನುವುದು ಹೇಗೆ ಬರುತ್ತದೆ? ನನ್ನ ಪ್ರಶ್ನೆ ಯಾಕೆ ಅಂತಂದ್ರೆ, ಏಕಾಂತ ಎನ್ನುವುದು ವ್ಯಕ್ತಿಗತವಾಗಿ ಒಬ್ಬನಿಗೆ ಸೀಮಿತವಾದ. ಹೌದು. ಇಬ್ಬರು ಇರುವಾಗ ಏಕಾಂತ ಹೇಗಾಗ್ತದೆ? ಇಬ್ಬರಿರುವಾಗ ಏಕಾಂತ ಅಂತ ಆಗುವುದಿಲ್ಲ. ಬಹುಶಃ ಹೀಗೆ ಅಂತ ಹಾಗೆಂದುಕೊಂಡು ನಾವಿರುವಾಗ ಮೂರನೇ ವ್ಯಕ್ತಿಯಲ್ಲಿ ಇರ್ತಾನೆ. ಈಗ ಅರ್ಥವಾಯ್ತು, ಸ್ಪಷ್ಟವಾಯ್ತು. ಹೇಳುವವನು ನೀನು, ಹೇಳಿದಲ್ಲಿಗೆ ನಿನ್ನ ಕರ್ತವ್ಯ ಎನ್ನುವುದು ಮುಗಿಯುತ್ತದೆ. ಆಮೇಲೆ ಏಕಾಂತವನ್ನು ಪಡೆಯಬೇಕಾದವನು ನಾನು. ಯೋಚಿಸಬೇಕಾದ್ರೆ ವಿಷಯ ನನ್ನ ಒಳಗೆ ಸೀಮಿತಗೊಳ್ಳಬೇಕು, ಬಹಿರಂಗವಾಗಕೂಡದು. ಖಂಡಿತವಾಗಿ ಇದು ನಿಜವಾದ ಏಕಾಂತ. ಹಾಗಿರುವಾಗ ಅದಕ್ಕೊಂದು ವ್ಯವಸ್ಥೆಯನ್ನು ನಾನು ಮಾಡಬೇಕು ಅಂತ ಆದರೆ ಒದಗಿಸಿಕೊಟ್ಟರೆ ಸ್ವಾಮಿ, ಇನ್ನೊಬ್ಬರಲ್ಲಿ ನಾನು ಈ ವಿಚಾರವನ್ನು ಹೇಳಬೇಕು. ನಾನೇ ಇನ್ನೊಬ್ಬನಾಗಿ ಈ ಪ್ರಪಂಚದಲ್ಲಿ ಕಾಣಿಸಿಕೊಂಡ ಮತ್ತೊಂದು ಜೀವ ಇದೆ. ರಾಮನಿಗೂ ಅವನಿಗೂ ಯಾವ ಭೇದವೂ ಇಲ್ಲ. ಆದರೂ ಅವನು ನನಗಿಂತ ಸಣ್ಣವ ಅಂತ ತಾನೇ ಪ್ರಕಟಿಸ್ತಾನೆ. ನನ್ನ ತಮ್ಮ ಲಕ್ಷ್ಮಣ. ಅವರನ್ನೊಮ್ಮೆ ಕರೆದು ನಾನು ಮಾತಾಡ್ತೀನಿ. ಖಂಡಿತ. ಲಕ್ಷ್ಮಣ,
ಕೆಲವು ವಿಚಾರಗಳನ್ನು ಏನನ್ನ ಅದು ನಾನು ಮಾಡಲಾಗದೇ ಇದ್ದದ್ದನ್ನು ಹಾ. ಮಾಡುವುದಕ್ಕೆ ಇರುವ ಲಕ್ಷ್ಮಣ ಅಂತ ನಾನು ಯಾವತ್ತೋ ತೀರ್ಮಾನ ಮಾಡಿ ಓಹೋ ತಮ್ಮ ಹಾ ಲಕ್ಷ್ಮಣನೇ ಬೇಗ, ಹಾ ಲಕ್ಷ್ಮಣನೇ ಒಂದು ವೇಗ, ಲಕ್ಷ್ಮಣನೇ ನನ್ನ ಆವೇಗ ಆಹಾ ಎನ್ನುವಾಗ ನನ್ನಿಂದ ಮಾಡಲಾಗದ ಮತ್ತು ಲಕ್ಷ್ಮಣ ಮಾಡಬೇಕಾದ ಹಾ ಒಂದು ಅನಿವಾರ್ಯತೆ ಇದ್ದದ್ರಿಂದಲೇ ನಿನ್ನನ್ನು ತ್ವರಿತದಿಂದ ಕರೆಸಿಕೊಂಡದ್ದು. ಏನನ್ನ ಅದು ಒಮ್ಮೆ ನೋಡಿ, ಹಾ. ಮಹಾನುಭಾವರೊಬ್ಬರು ಬಂದಿದ್ದಾರೆ ನೋಡಿದೆ. ನಮ್ಮ ಬದುಕಿನಲ್ಲಿ. ಯಾವಾಗಲೆಲ್ಲ ಮಹಾನುಭಾವರುಗಳು ಬಂದಿದ್ದಾರೆ, ಹೌದು ಮಹತ್ತರವಾದಂತಹ ತಿರುವನ್ನೇ ಪಡೆದವರು. ಹೌದು ಮಹರ್ಷಿಗಳಾದಂತಹ ವಿಶ್ವಾಮಿತ್ರರಂದು ಹೌದು. ನಮ್ಮಲ್ಲಿಗೆ ಬಂದದ್ದೊಮ್ಮೆ ಜ್ಞಾಪಿಸಿ ನಮ್ಮ ಜೀವನಕ್ಕೆ ಒಂದು ಪ್ರತಿಸ್ಪಂದನ ಉಂಟಾಯಿತು. ಹೆಜ್ಜೆ ಸಂರಕ್ಷಣೆಯನ್ನು ಮಾಡಬೇಕು ಹೌದು. ಎನ್ನುವ ಕಾರಣಕ್ಕಾಗಿ ಹಾ. ನಮ್ಮ ರಾಜ್ಯದ ಸಹಾಯವನ್ನು ಅವರು ಪಡೆಯಲಿಲ್ಲ, ಹೌದಣ್ಣ. ನಮ್ಮ ಪ್ರಭುಗಳನ್ನು ಅವರು ಬಯಸಲಿಲ್ಲ. ಆಹಾ. ಕೊಡು ರಾಮ ಲಕ್ಷ್ಮಣರ ಅಂತ ಹೇಳಿ ಹೌದು ಅಲ್ಲಿಂದಲೇ ನಮಗೆ ಅಪ್ಪಣೆ. ಯಾವುದೇ ಸಾಧನೆಯನ್ನು ಹಾ. ಯಾವುದೇ ಸಾಹಸವನ್ನು ರಾಮ ಒಬ್ಬನೇ ಮಾಡುವುದಕ್ಕಿಲ್ಲ. ಯಜ್ಞ ಸಂರಕ್ಷಣಾ ಕಾರ್ಯ ಋಷಿಮುನಿಗಳಿಗೆ ಬೇಕಾಗಿ ನಾವು ಮಾಡಿದ್ರು ಜೀವನದಲ್ಲಿ ಶ್ರೇಷ್ಠತೆಯನ್ನು ಕಂಡವರು ನಾವಲ್ವೇ? ಆ ಮೂಲಕವಾಗಿ ಹಾ. ನಮಗೆ ಕೊಡಮಾಡಲ್ಪಟ್ಟದ್ದು ಹಾ. ನಿಗ್ರಹಾನುಗ್ರಹ ಎನ್ನುವಂತಹ ಮಹಾಶಕ್ತಿ. ಹೌದು ಜೊತೆಗೆ ವೃಷಾಶ್ವನ ಮಕ್ಕಳಾದ ಜೀವಂತ ಶರಗಳು, ಹೌದು ಇವುಗಳೆಲ್ಲವೂ ನನಗೆ ಮಹರ್ಷಿಗಳಿಂದ ಕೊಡಲ್ಪಟ್ಟಾಗ ಹಾ. ನನ್ನ ಮೂಲಕವಾಗಿ ನಿನಗೆ ಅದು ಧಾರೆ ಎರೆಯಲ್ಪಟ್ಟದ್ದು. ಎಲ್ಲವೂ ನಿನ್ನ ಕಾರುಣ್ಯ. ಇದರ ಅರ್ಥ ಏನು? ಏನಣ್ಣ? ನಾನು ಬೇರೆಯಲ್ಲ, ಲಕ್ಷ್ಮಣ ಬೇರೆಯಲ್ಲ. ಅಲ್ಲವೇ ಅಲ್ಲ. ನಾನು ದೇಹವಾದರೆ ನೀನು ನೆರಳು, ಆಹಾ ನಾನು ಮರವಾದರೆ ನೀನು ಅದರ ನೆರಳು. ಈ ಅವಿನಾಭಾವದ ಸಂಬಂಧದ ಪ್ರತೀಕವಾಗಿರುವಾಗ ಹಾ. ಈ ಬಂದಂತಹ ಮಹಾನುಭಾವರುಗಳು ನನ್ನಲ್ಲಿ ಯಾವುದೋ ವಿಚಾರವನ್ನು ಗಹನವಾಗಿ ಹಾ. ಚರ್ಚಿಸುವ ಮನ ಮಾಡಿದ್ದಾರೆ. ಬಂದವನು ಕಾಲಪುರುಷ ಎನ್ನುವುದನ್ನು ದೂರದಿಂದ ನೋಡಿ ತಿಳಿಯಿತು ನನಗೆ. ಅಸ್ಪಷ್ಟವಾದಂತಹ ಮಾತುಗಳು. ಅಣ್ಣ, ನೀನು ಒಬ್ಬನಲ್ಲಿ ಮಾತನಾಡುತ್ತಾ ಇರುವೆ ಅಂತ ಆಗುವಾಗ ಮಧ್ಯ ಪ್ರವೇಶ ಮಾಡುವಂತಹ ಸ್ವಭಾವ ನಮ್ಮಲ್ಲಿ ಉಂಟೆ? ಖಂಡಿತವಾಗಿಯೂ ಇಲ್ಲ. ಅಂತರ್ಭಾವವನ್ನು ತಿಳಿಯುವಂತಹ ಆ ಸ್ವಭಾವ ಲಕ್ಷ್ಮಣನಿಗೆ ಈಗಲೂ ಎನ್ನುವಾಗ ಹಾ. ನಮ್ಮಲ್ಲಿ ಬಂದವರು ದೇಹಿ ಅಂತ ಒಂದು ಬಯಕೆಯನ್ನಿಟ್ಟಾಗ ಹಾ. ನಾಸ್ತಿ ಎನ್ನುವುದಕ್ಕೆ ನಾಳೆಗೆ ಬಂದಿದ್ದೆ ನಮ್ಮ ದೇಹಿ ಅಂತ ಬಂದ್ರೆ ಅವರು ಅಂದ್ರೆ ಒಂದು ವಿಚಾರವನ್ನು ಬಯಸಿದ್ದಾರೆ. ಹಾ. ಯಾವುದೋ ಒಂದು ವಿಷಯದಲ್ಲಿ ನಮ್ಮೊಳಗೆ ಸಂವಾದ ನಡೆಯುವುದಕ್ಕುಂಟಂತೆ, ಹಾ. ಅದಕ್ಕೆ ಏಕಾಂತ ಬೇಕಂತೆ. ಛೇ ಛೇ. ಈಗ ಏಕಾಂತ ಬೇಕು ಎನ್ನುವಾಗ ನಾನು ಹಾ. ಅವರಲ್ಲಿಯೇ ಕೇಳಿದೆ, ಹಾ. ಯಾಕೆ ರಾಮನ ಬದುಕಿನಲ್ಲಿ ಏಕಾಂತ ಎನ್ನುವುದೇ ಇಲ್ಲ. ಇಲ್ಲ. ಅದು ಬಹಿರಂಗವಾದ ಒಂದು ಗ್ರಂಥ, ಹಾ. ಯಾರೂ ಓದಿಕೊಳ್ಳಬಹುದು, ಯಾರೂ ನೋಡಿಕೊಳ್ಳಬಹುದು. ಹಾ. ಎನ್ನುವಾಗ ಸ್ವಾಮಿ ಏಕಾಂತ ಹೇಗೆ, ಎಲ್ಲಿ, ಎಷ್ಟು, ಅದಕ್ಕೆ ಅವರೇ ಸಮರ್ಪಕವಾಗಿ ಉತ್ತರ. ಕೆಲವು ವರ್ಷಗಳ ಹಿಂದೆ ಆದ್ರೆ ರಾಮನಿಗೆ ಸ್ವಲ್ಪ ಏಕಾಂತ ಇತ್ತು. ಈಗ ರಾಜಾರಾಮನಾಗಿ ಸ್ಫಟಿಕ ಸ್ಫುಟವಾಗಿ ಬದುಕನ್ನು ಸವಿಸುತ್ತಿರುವಾಗ, ಹೌದು. ಆದರೆ ಅವರೇ ಅದಕ್ಕೆ ಸ್ಪಷ್ಟವಾದ ಉತ್ತರ ಕೊಟ್ಟು, ರಾಮ ನಾನು ನಿನ್ನಲ್ಲಿ ಹೇಳುವ ವಿಚಾರವಲ್ಲ, ಹಾ. ಅದನ್ನು ಸ್ವೀಕರಿಸಿದ ಮೇಲೆ ಹಾ. ನೀನು ಆ ವಿಚಾರವನ್ನು ಸ್ಪಂದಿಸುವಲ್ಲಿನ ಏಕಾಂತ ಪ್ರಧಾನವಾದ್ದು ಅಂತ ಹೇಳಿದ್ರು. ಇದನ್ನು ನಾನು ಹೇಗೆ ತಮ್ಮ ನಿರಾಕರಿಸಲಿ? ಹಾಗಲೇ ಅದಕ್ಕೆ ಏನಾಯ್ತಣ್ಣ ಈಗ? ಆದ್ದರಿಂದ ಹಾ. ನಮ್ಮ ರಹಸ್ಯವಾದಂತಹ ಕೊಠಡಿ ಎನ್ನುವುದು ಯಾವುದಿದೆಯೋ ಹಾ. ಅದು ಇದೆ ಎನ್ನುವುದೇ ನಮಗೆಲ್ಲರಿಗೂ ಮರೆತು ಹೋಗಿತ್ತು. ಇದು ಅಭೇದ್ಯವಾದಂತಹ ಅಯೋಧ್ಯ ನಗರ ನಮ್ಮ ತಂದೆಯವರ ಕಾಲದಲ್ಲಿ ಮಾತ್ರ ಒಮ್ಮೆ ಹಾ. ಬಳಕೆಯಾದದ್ದು, ಹಾ. ಅದರ ಪರಿಣಾಮ ವ್ಯತಿರಿಕ್ತವಾಗಿ ನಿರ್ಮಾಣವಾದದ್ದು, ಹಾ. ನಾವು ವನವಾಸಕ್ಕೆ ಹೋಗಬೇಕಾದ್ದು ಇತ್ಯಾದಿಗಳೆಲ್ಲವೂ ಇತಿಹಾಸದ ಪುಟದಲ್ಲಿ ಸೇರಿ ಹೋಗಿದೆ. ಹೌದು. ತದನಂತರದಲ್ಲಿ ಹಾ. ಆ ಕೊಠಡಿ ಎನ್ನುವುದೊಂದು ಉಂಟು ಅಂತ ಮನೆಯವರಿಗೂ ನೆನಪಾಗಲಿಲ್ಲ. ಸರಿ ಸರಿ. ಆದರೆ ಹಾ. ಮಹಾನುಭಾವರು ಬಂದವರು ಹಾ. ಆ ಕೊಠಡಿಯನ್ನೇ ಪ್ರವೇಶಿಸುವುದಕ್ಕೆ ಅನುಮತಿಯನ್ನು ಕೇಳ್ತಾ ಇದ್ದಾರೆ, ನನ್ನ ಸಹಿತ ಮಾಡಿ ಹಾ. ಎನ್ನುವಾಗ ಹಾ. ತಮ್ಮ ಓ. ಆವತ್ತ ಕೊಠಡಿಯೇ ಒಂದು ಭದ್ರತೆಯಾಗಿತ್ತು. ಆದ್ರೆ ಯಾವಾಗ ಯಾವಾಗ? ಮಂಥನೆಯ ಪ್ರವೇಶವಾಯಿತೋ ಹಾ. ಆ ಕೊಠಡಿಯಲ್ಲಿಯೂ ಬಿರುಕುಂಟು ಅಂತ ಗೊತ್ತಾಯ್ತು. ಹಾ. ಹಾ. ಗೋಡೆಗಳಿಗೂ ಕಿವಿ ಇದೆ ಅಂತ ತಿಳಿಯಿತು. ಸರಿ ಸರಿ. ಅದನ್ನು ಅನುಭವಿಸಿದವರು ನಾವು. ಎನ್ನುವಾಗ ಹಾ. ಅಲ್ಲಿ ಗೋಡೆಯೂ ಬೇಡ, ಗೋಡೆಗೆ ಕಿವಿಯೂ ಬೇಡ. ಬೇಡ. ಕಿವಿಯೇ ಇಲ್ಲದ ಹಾ. ಹಾ. ಒಬ್ಬ ಹಾ. ಅದಕ್ಕೆ ಗೋಡೆಯಾಗಿ ನಿಲ್ಲಬೇಕು. ನಮ್ಮಲ್ಲಿ ಯಾರು ಕಿವಿ ಇಲ್ಲದವರು? ಕಿವಿ ಇಲ್ಲದವನಾಗ್ಬೇಕಾ? ಜೀವಜಾಲಗಳಲ್ಲಿ ಹಾ. ಸರೀಸೃಪವನ್ನು ಕಿವಿ ಇಲ್ಲದ್ದು ಅಂತ ಹೇಳ್ತಾರೆ. ಸರಿ. ಶಾಸ್ತ್ರೀಯವಾಗಿ ಹಾ. ತನ್ನ ನಾಲಗೆಯನ್ನು ಹೊರಚಾಚುವ ಮೂಲಕ ಹಾ. ನೆಲದ ಸ್ಪರ್ಶವನ್ನು ಮಾಡಿ ಹಾ. ಅದು ತಿಳ್ಕೊಳ್ಳುವುದಂತೆ ಹಾ. ಏನು ವಿಷಯ. ಹಾ.
ಹಾವಿಗೆ ಕಿವಿ ಇಲ್ಲ ಅಂತ ಹೇಳ್ತಾರೆ ಇಲ್ಲ ಎನ್ನುವಾಗ ಹಾಗೆ ಅಂತ ಶ್ರವಣ ಶಕ್ತಿ ಇದೆ. ಸರ್ಪಸದೃಶನಾಗಿ ಹಾ, ಭದ್ರವಾದ ಕಾವಲನ್ನು ಕೊಡುವವ ಯಾರು? ಹಾ. ಸಾಧಾರಣ ಗತಿಯಲ್ಲಿ ನಿಧಿಯನ್ನು ಕಾಯುವುದು ಸರ್ಪ ಅಂತ ಹೇಳ್ತಾರೆ. ಹೌದಣ್ಣ. ಈ ರಾಮನೆನ್ನುವನನ್ನು ಇದುವರೆಗೆ ಕಾದುಕೊಂಡು ಬಂದವ ಈ ಸರ್ಪ ಲಕ್ಷ್ಮಣ. ಹಾ ಹಾ ಹಾಗಾಗಿ ನಿನ್ನ ಒಂದು ಸರ್ಪಗಾವಲು ತಮ್ಮ ಹಾ ಆ ಭದ್ರತೆಗೆ ಬೇಕು. ಹಾ. ಅದು ಹೇಗೆ ಬೇಕು? ಹೇಗಣ್ಣ? ನೀನಂತೂ ಒಳ ಪ್ರವೇಶ ಮಾಡಬಾರದು. ಹಾ ಹೊರಗಿನವರು ಒಳಗೆ ಬರುವುದಕ್ಕೆ ನೀನು ಬಿಡಕೂಡದು. ಹಾ ಒಳಗಿದ್ದವರು ಹೊರಗೆ ಬರುವುದಕ್ಕೆ ನಿನ್ನ ಅನುಮತಿಯನ್ನು ಕೇಳಬೇಕು ಎನ್ನುವಷ್ಟರ ಮಟ್ಟಿಗೆ ಭದ್ರತೆ. ಹಾ ಒಂದು ವೇಳೆ ಹಾ ಇದು ಭಂಗವಂತು ಅಂತ ಆದರೆ ಹಾ ಅಲ್ಲ, ಆ ಪ್ರಶ್ನೆಯೇ ಅಪ್ರಸ್ತುತ. ಯಾಕೆ? ಹೌದು. ಲಕ್ಷ್ಮಣ ಒಂದು ನೇಮವನ್ನು ಹಾ. ಬಯಸಿದ ಅಂತ ಆದರೆ ಹೌದು. ಅದು ಮೀರುವುದಕ್ಕಿಲ್ಲ. ಆದ್ರೆ ಹ್ಮ್. ಒಂದು ಶಾಸನ ಅಂತ ಆಗುವಾಗ ಸಕಾರಾತ್ಮಕವಾದನ್ನು ಹೇಳಬೇಕು, ನಕಾರಾತ್ಮಕವಾದನ್ನು ಹೇಳಬೇಕು. ಹೌದು. ಶಾಸನ ಬರೆಯುವುದು ಹೇಗೆ ಹೇಳು? ಇದನ್ನು ತಪ್ಪಿದರೆ ಹೌದು. ಇಂತಹ ಶಿಕ್ಷೆ ಹೌದು. ಅದು ಪರಿಪೂರ್ಣ ಆಗಬೇಕು. ಬೇಡ ಶಾಸನ ಬೇಕು. ರಾಜನಾಗಿ ಇದನ್ನು ಹೇಳ್ತಾ ಇದ್ದೇನೆ ತಮ್ಮ. ಹಾ ಶಿಕ್ಷೆ ಇದೆ ಎನ್ನುತ್ತಾನೆ ಭಾವಿಸು. ಹಾ ಹಾ ತಲೆದಂಡ. ಓ ಓ ಓ ಈಗ ಇದನ್ನು ತಪ್ಪಿದವರಿಗೆ ತಲೆದಂಡ. ತಲೆದಂಡ. ತಪ್ಪಿದವನು ಅಂತಂದ್ರೆ ನೀನು ತಪ್ಪಿದ್ರು ತಲೆದಂಡ, ಹಾ, ಹಾ. ನಾನು ತಪ್ಪಿದ್ರು ತಲೆದಂಡ, ಹಾ. ಇನ್ನೊಬ್ಬರು ತಪ್ಪಿದ್ರು ತಲೆದಂಡ. ಹಾ. ತಲೆದಂಡ ಅಂತಂದ್ರೆ ಏನು? ಹಾ ಮರಣದಂಡನೆ ಅಂತಲ್ಲ. ಸರಿಯಪ್ಪ. ಆ ತಲೆ ಇದ್ದೂ ಇಲ್ಲದ ಹಾಗೆ, ಹಾ ಅವನು ಇದ್ದೂ ಇಲ್ಲದ ಹಾಗೆ, ಹಾ ಈ ಪುರದಲ್ಲಿದ್ದೂ ಪುರದಲ್ಲಿ ಇಲ್ಲದ ಹಾಗೆ ಹಾ ರಾಜ್ಯ ಭ್ರಷ್ಟತೆಯನ್ನು ಅವನಿಗೆ ಕಲ್ಪಿಸಲಾಗುವುದು ಹಾ ಎನ್ನುವಾಗ ತಮ್ಮ ಹಾ ಮಹತ್ತರವಾದ ಹೊಣೆಗಾರಿಕೆ ಇರುವುದಿಲ್ಲ. ಮತ್ತೆ ಶಿಕ್ಷೆ ಇದೆ ಎನ್ನುತ್ತಲೇ ಭಾವಿಸು ಅಂತ ಹೇಳುವಲ್ಲಿ ಹಾ ಒಂದು ಶಿಕ್ಷಣವೇ ಅಲ್ಲಿ ಅಡಗಿದೆ. ಯಾಕೆ? ಯಾಕೆ? ಪ್ರಪಂಚ ಇವತ್ತು ಲಕ್ಷ್ಮಣನನ್ನೇ ಎತ್ತಿ ನೋಡುತ್ತಾ ಉಂಟು. ಹಾ ಲಕ್ಷ್ಮಣ ಏನು ಮಾಡ್ತಾನೆ? ಹಾ. ಈ ಸಂದರ್ಭದಲ್ಲಿ ಲಕ್ಷ್ಮಣ ಏನು ಮಾಡಿದ? ರಾಮ ಹೇಗೂ ಅವರಿಗೆ ಉದಾಹರಣೆ ಆಯಿತು. ಹೌದು. ರಾಮನ ಜೊತೆಯಲ್ಲಿ ಲಕ್ಷ್ಮಣನೂ ಒಂದು ಉದಾಹರಣೆ, ಹಾ. ಒಂದು ನಿದರ್ಶನ ನೋಡುವ. ರಾಮ ಕೊಟ್ಟ ಆಜ್ಞೆಯನ್ನು ಹಾ. ಲಕ್ಷ್ಮಣ ಹೇಗೆ ಪಾಲಿಸ್ತಾನೆ? ಸರಿ ಸರಿ. ಪ್ರಪಂಚಕ್ಕೆ ಪಾಠ ಮಾಡುವುದಲ್ಲ ತಮ್ಮ. ಹಾ ಪಾಠ ಮಾಡುವುದಕ್ಕೆ ಗುರುವೃಂದ ನಮ್ಮನ್ನು ಹೌದಪ್ಪ. ನಾವೇ ಪಠ್ಯವಾಗಿಸುವುದು ನಮ್ಮನ್ನು. ಸರಿ ಸರಿ. ನಾವು ಹೇಳಿದ್ದನ್ನು ಮಾಡಿ ತೋರಿಸುವ ಮೂಲಕ ಹ್ಮ್. ನಾವೇ ಪಠ್ಯವಾಗುವುದು ಹಾ. ಎನ್ನುವಾಗ ಹಾ ನನ್ನ ಮಾನ, ಹಾ ನನ್ನ ಪ್ರಾಣ, ಹಾ ನನ್ನ ಮರ್ಯಾದೆ ಅಮ್ಮ ಹ್ಮ್. ನಿನ್ನ ಕರಗಳಲ್ಲಿ ಇಟ್ಟಿದ್ದೆ. ಅಣ್ಣ, ನನ್ನ ಮರ್ಯಾದೆಯನ್ನು ಕಾಪಾಡ್ತೀಯ? ಇಲ್ಲಿಯವರೆಗೆ ಸೋದರರಾಗಿ ಬದುಕಿ 4 ಮಂದಿಗಳು ಅಯೋಧ್ಯೆಯ ಪುಣ್ಯಭೂಮಿಯ ಅರಮನೆಯ ಅಂತಃಪುರದ ಒಳಗಿನ ತೊಟ್ಟಿಲಲ್ಲಿ ಬೆಳೆದವರು ನಾವು. ಹೌದು. 4 ಮಂದಿಗಳಿಗೆ ಬೇರೆ ಬೇರೆಯಾದಂತಹ ತೊಟ್ಟಿಲುಗಳಿರಲಿಲ್ವಂತೆ. ಎರಡೇ ತೊಟ್ಟಿಲಿದ್ದದ್ದು. ಯಾಕೆ ಅದು ಹಾಗೆ ಮಾಡಿದ್ರು? ಯಾಕೆ? ಈ ಹುಟ್ಟಿರುವಂತಹ ಮಕ್ಕಳಲ್ಲಿ ಭೇದ ಭಾವ ಎನ್ನುವುದು ಬರಲೇಬಾರದು. ಯಾವ ನಿನ್ನ ಪಟ್ಟಾಭಿಷೇಕದ ಒಂದು ಕಾರ್ಯಕ್ರಮ ನೆರವೇರುವುದಕ್ಕೆ ಸನ್ನಿಹಿತವಾಯಿತು, ಆ ಸಂದರ್ಭಕ್ಕೆ ಒಂದು ಕ್ಷಣ ಯಾವ ನಮ್ಮ ಮಾತೆ ಕೈಕೈಯಿಂದ ಬಂದಂತಹ ವರಬೇಡಿಕೆ, ಇದರಿಂದಾದಂತಹ ಪರಿಣಾಮದಿಂದ ನಿನಗೂ ನನಗೂ ಸೀತಾಮಾತೆಗೂ ವನವಾಸ, ಆದರೆ ಕ್ಷಣದಲ್ಲೇ ಮಾಯ ಹೋಯಿತಲ್ವೇ. ಆ ಮಾತೆ ಪುನಃ ನಿನ್ನ ಬಳಿಗೆ ಬಂದರು. ರಾಮ ಪುನರಪಿ ಬಾ, ಅಯೋಧ್ಯೆಗೆ ಬಾ, ಅಯೋಧ್ಯೆಯ ಅರಸು ಮನೆಸದ ಪೀಠವನ್ನು ನೀನು ಏರಬೇಕು ಮಗನೇ. ಅದೇ ತಾಯಿ ಹೇಳಿದ್ದ. ಹೌದು. ಆದರೆ ನಾವು ಒಪ್ಪಲಿಲ್ಲ. ವನವಾಸ ಎನ್ನುವುದು ನಮಗೆ ದೀಕ್ಷೆ. ಹಾ ಆ ಕಾರಣದಿಂದ ಹಾ ಆಡಿದ ಮಾತನ್ನು ತಪ್ಪುವುದಕ್ಕಿಲ್ಲ. ಹಾ ಅಣ್ಣ, ಅಮ್ಮ, ಯಾರು ನಿನ್ನಲ್ಲಿ ಭೇದವನ್ನು ಕಂಡವರಿಲ್ಲ. ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಇಲ್ಲಿಯವರೆಗೆ ಜೀವಿಸಿದೆವು. ನೀನು ನಿನ್ನ ಮನದಂತರಾಳವನ್ನು ಇಲ್ಲಿಯವರೆಗೆ ಯಾರಿಗೂ ಅರ್ಥ ಮಾಡಿಕೊಳ್ಳುವುದಕ್ಕೆ ಕಷ್ಟವಾಗಿತ್ತು. ಆದರೆ ನಾನೊಬ್ಬ ನಿನ್ನ ಹಿಂದೆ ಇದ್ದೇನೆ. ಆಜ್ಞೆಯ ಮೂಲಕವಾಗಿಯೇ ನೀನು ಹೇಳಬೇಕಾದಂತಹ ಮಾತು. ಆದರೆ ಆ ರೀತಿಯಲ್ಲಿ ಹೇಳದೆ ಶಿಕ್ಷೆ ಇದೆ ಯಾವ ರೀತಿ ಅಂತ ಹೇಳುವುದು ಇಲ್ಲ. ನೀನು ತಲೆದಂಡ ನನಗೆ ಅರ್ಥವಾಗ್ತದೆ ಅಣ್ಣ. ಇದು ರಾಜಾರಾಮನ ಬಾಯಿಂದ ಬರುವಂತಹ ಮಾತುಗಳು. ಅಣ್ಣದೇವ, ನೀನು ಅಣ್ಣನಲ್ಲ, ಇವತ್ತಿನ ದಿವಸ ರಾಜಾರಾಮನಾಗಿ ಅಯೋಧ್ಯೆಯ ಪೀಠದಲ್ಲಿ ರಾರಾಜಿಸುವವನು. ಸ್ವಾಮಿಯೇ, ಸ್ವಾಮಿ ನಿನ್ನ ಮಾತ ಪ್ರೇಮದೇವಿ ಖ್ಯಾತ, ನಡೆದುವೆ ಪ್ರೇಮದೇವಿ ಖ್ಯಾತ.
ಉದಯ ಕಾಲದಲ್ಲಿ ಹೇಳುವವನು ನಾನು. ರಕಾರೋಚ್ಚಾರ ಮಾತ್ರೇಣ ಮುಖ ನಿರ್ಯಾದಿ ಪಾತಕಂ ಪುನಃ ಪ್ರವೇಶ ಭೀತ್ಯಾಚ ಮಕಾರಸ್ತು ಮಕ ಕವಾಟವ. ರಾಮ 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 ಬೆಳಗಿನಿಂದ ಸಾಯಂಕಾಲದವರೆಗೆ ತಾನು ಮಾಡುವಂತಹ ಕ್ರಿಯೆ, ತಾನಾಡಿರುವಂತಹ ಮಾತುಗಳು, ಇದರಲ್ಲೆಲ್ಲ ಲೋಪದೋಷಗಳಿದ್ರೆ ಓ ಪ್ರಭೋ ಆ ನಾಮಬಲದಿಂದ ಪರಿಹರಿಸಿ ಬಿಡು. ಆ ನಾಮಬಲವೇ ನನ್ನನ್ನು ಸಂರಕ್ಷಣೆಯನ್ನು ಮಾಡಲಿ. ಸ್ವಾಮಿಯೇ, ನೀನು ಆಜ್ಞೆ ಮಾಡದಿದ್ದರೂ ರಾಮನೇನು ರಾಮನೆಷ್ಟು ಎನ್ನುವುದನ್ನು ನಾನು ತಿಳಿಯದವನೇ. ಪ್ರಭು, ಸೀತಾ ಸಮೇತನಾಗಿ ವನವಾಸಕ್ಕೆ ಹೊರಡುವಂತಹ ಕಾಲಕ್ಕೆ ನಾನು ಹಠ ಹಿಡಿದು ಬಂದವನು ನಿನ್ನೊಂದಿಗೆ. ಅಲ್ಲವೇ? ಯಾವ ಸ್ವಾರ್ಥತೆಯೂ ಲಕ್ಷ್ಮಣನಿಗಿಲ್ಲ, ಅನಿವಾರ್ಯತೆಯೂ ಇರಲಿಲ್ಲ. ನನ್ನ ತಾಯಿ ಯಾವ ಸುಮಿತ್ರಾದೇವಿ ಹೇಳಿತು ಅಷ್ಟೇ, ಮಗು ಚಕ್ರವರ್ತಿ ದಶರಥನನ್ನು ರಾಮನಲ್ಲಿ ಕಾಣು ಮಗನೇ. ಹೀಗೆ ಬಾಳಿದವನಿಗೆಲ್ಲ ಒಂದು ಆಜ್ಞೆ ಬೇಕು ಅಣ್ಣ. ಒಂದು ವೇಳೆ ಕಟ್ಟಪ್ಪಣೆಯನ್ನೇ ನೀನು ಕೊಟ್ಟೆ ಅಂತಾದರೂ ಪಾಲಿಸುವವನೇ ಇಲ್ಲವಲ್ಲೇ ಅಂತ ಉಂಟೇ ಮಾತುಗಾರಿಕೆ. ಆ ಹೆಗ್ಗಳಿಕೆ ನಿನ್ನಲ್ಲಿ ಇದ್ದದರಿಂದಲೇ ಈ ವಿನಂತಿ. ಈ 3 ಮಂದಿ ಮಕ್ಕಳನ್ನು, ತಮ್ಮಂದಿರನ್ನು ಮಕ್ಕಳಂತೆ ನೋಡಿದವನು ಶ್ರೀರಾಮಚಂದ್ರಮ. ಅವರಿಗೆ ನಾನು ತಂದೆಯೇ. ಭರತ ಬಂದು ಪಾದುಕೆಯನ್ನು ಬೇಡಿದವಾಗ ಕೊಡದೆ ಉಳಿಯಲಿಲ್ಲ ನೀನು, ಅಲ್ಲವೇ? ಆ ಪುಣ್ಯಾತ್ಮ ನಿನ್ನ ಪಾದುಕೆಗಳನ್ನು ತಲೆಯಲ್ಲಿ ಹೊತ್ತುಕೊಂಡು ಹೋದ. ಮತ್ತೆ ಸ್ತಂಭನಾಗಿರುವಂತಹ ಶತ್ರುಘ್ನ ಅವಕಾಶವನ್ನು ಬೇಡಿ ಬಂದು ಕಾಲಿಗೆ ಬಿದ್ದ. ಅಶ್ವಮೇಧದಲ್ಲಿ ಒಂದು ಪಾತ್ರ ನನ್ನದು ಇರಲಿ, ಅಲ್ವೇ? ತುರಗದ ಬೆಂಗಾವಲಿಗರಾಗಿ ಹೋಗುವುದ ಕಣ್ಣ ಆಸ್ಪದವನ್ನು ಕರುಣಿತು ಅಂತ ಪಾದದ್ವಯಗಳಿಗೆ ಬಿದ್ದಾವಾಗ ಅಷ್ಟು ಅಂತ ಹೇಳಿದವ ನೀನು. ನನಗೆ ಅಪ್ಪಣೆಗಳು ತುಂಬಾ ಆಗಿದೆ, ಇಲ್ಲ ಅಂತ ಹೇಳಿದವನು ನಾನಲ್ಲ. ಯಾಕೆ? ರಾಮ ಲಕ್ಷ್ಮಣರು ಬೆಳೆದಿರುವ ರೀತಿ ಅದು. ಅವರಿಂದ ಹೆಚ್ಚಾಗಿ ಸನುಗೆ ನನ್ನಲ್ಲಿ ನೀನು ತೋರುತ್ತಾ ಇರುವೆ. ನಮ್ಮ ತಾಯಿಯಂದಿರು ಬೇರೆ, ಆದ್ರೆ ಆ ಭಾವ ಮಾತ್ರ ಇಲ್ಲಿಲ್ಲ. ಒಂದೇ ತಾಯಿಯ ಮಕ್ಕಳು. ಸ್ವಾಮಿಯೇ, ರಾಮನಾಗಿ ಕುಳಿತುಕೊಂಡಿದ್ದ ಪೀಠದಲ್ಲಿ ಅಪ್ಪಣೆಯನ್ನು ಕೊಡಣ್ಣ. ನೀನು ಸಾರಿರುವ ನೇಮವಿದು. ಆ ನೇಮದ ಸೀಮೆಯನ್ನು ದಾಟದೆ ಆ ಸೀಮೆಯೊಳಗೆ ನಿಂತುಕೊಂಡು ರಾಮನಿಗೆ ಮತ್ತು ಅಯೋಧ್ಯೆಗೆ ಸರ್ಪಗಾವರು ನಮ್ಮ ಅದು ನಿರೀಕ್ಷೆ. ಅಣ್ಣ, ಕಿವಿಗಳಿಲ್ಲದ ವ್ಯಕ್ತಿ, ಇಲ್ಲದ ಕಿವಿ ಇಲ್ಲದ ವ್ಯಕ್ತಿ, ಹಾಗೆ ಅಂತ ಶ್ರವಣ ಶಕ್ತಿ ಪೂರ್ಣವಾಗಿಯೂ ಬೇಡವೇ? ಬೇಕೇ ಬೇಕು. ಕಾವಲುಗಾರನಿಗೆ ಬೇಕು. ಪೂರ್ಣವಾದಂತಹ ಶ್ರವಣ ಶಕ್ತಿ ಇಲ್ಲದವನಿಗೆ ಕಾವಲುಗಾರನಾಗಿ ಕೋಟೆಯನ್ನು ಭವನವನ್ನು ಕಾಯುವುದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಹಾಗಿದ್ರೆ ನನ್ನನ್ನು ನೀನು ಯಾಕೆ ಆಯ್ಕೆ ಮಾಡಿಕೊಂಡಿದ್ದಿ? ಈಗ ಗೊತ್ತಾಯಿತು, ಎಲ್ಲವೂ ನನ್ನಲ್ಲೇ ಅಡಕವಾಗಿದೆ. ನಿನ್ನ ನೇಮದ ಪರಿಧಿಯನ್ನು ದಾಟಿ ಹೋಗೋದಿಲ್ಲ. ಯಾರೇ ಬರಲಿ, ಗೌಪ್ಯವಾದಂತಹ ಚರ್ಚೆಗಳು ಯಾವಿವೆಯೋ ಆ ಚರ್ಚೆಯಿಂದ ಆಗುವಂತಹ ಪರಿಣಾಮಗಳೇನೋ ಅದರ ಪೂರ್ಣವಾದಂತಹ ತತ್ವ ನಿರ್ಣಯ ಆದವಾಗ ಮಾತ್ರ ನನ್ನ ಮುಂಭಾಗಕ್ಕೆ ಬಂದಂತಹ ವ್ಯಕ್ತಿಗಳನ್ನು ಒಳಗೆ ಬಿಡ್ತೇನೆ. ಅಲ್ಲಿಯವರೆಗೆ ಕಾವಲುಗಾರನಾಗಿ ಇರ್ತೇನಣ್ಣ. ಅಪ್ಪಣೆ ಕೊಡು. ನಿರಾಳನಾದೆ. ಹಾಗಿದ್ರೆ ಅವರೊಂದಿಗೆ ನಾನು ಒಳಗೆ ಹೋಗ್ತೇನೆ. ಸಂತೋಷವಾಗಿ. ಓ ಪುಣ್ಯಾತ್ಮ, ದೋಷವಾಸೂಚಿತು ದೇವಾಗಸ್ಯವನೋ ಧರ್ಮ ದೇವತೆಗೆ ಪ್ರಜ್ಞೆ ಇದೆ,
ಆದರೆ ಭಾವಗಳಿಲ್ಲ. ಆ, ಈಗ ನನಗದು ಹೌದು ಅಂತ ಅನಿಸ್ತದೆ. ಅಲ್ವೇ? ಕರ್ತವ್ಯ ಪ್ರಜ್ಞೆ, ಆ, ಕರ್ತವ್ಯವನ್ನು ನಿರ್ವಹಿಸಬೇಕು ಎನ್ನುವಾಗ ಹ, ಯಾರಲ್ಲೂ ಯಾವಾಗ ಬೇಕಿದ್ರೂ ನೇರವಾಗಿ ಭೇಟಿಯಾಗಬಲ್ಲ ಹ. ಸಾಮರ್ಥ್ಯವನ್ನು ಸಾಹಸವನ್ನು ಹೊಂದಿರುವವನು. ಕೆಲವರು ಕರ್ತವ್ಯದಲ್ಲಿ ತಲ್ಲೀನರಾಗಿಯೇ ಇರ್ತಾರೆ. ಆ ಸಂದರ್ಭದಲ್ಲಿ ಕೆಲವರು ಪ್ರಜ್ಞೆಯನ್ನು ಕಳ್ಕೊಂಡಿರ್ತಾರೆ. ಅದಕ್ಕೆ ಭಾವವೇ ಕಾರಣ. ಆ, ನನಗೆ ಹೇಳುವುದಕ್ಕೆ ಬಂದದ್ದು ಅದು. ಹ, ಭಾವಕಾಲ ಪುರುಷನಿಗೆ ಯಾಕಿಲ್ಲ? ಹ, ಆ ಭಾವನೆಗಳನ್ನು ನೀನು ಹೊಂದಿದ್ದರೆ, ಹ. ಛೇ, ತಂದೆ ತಾಯಿಗಳನ್ನು ಒಯ್ದರೆ ಮಕ್ಕಳು ಅನಾಥರಾಗ್ತಾರೆ ಎನ್ನುವುದರಿಂದ ಅವರನ್ನು ಕರೆದೊಯ್ಯದೇ ಇರ್ತೇನಾ? ಬಿಟ್ಟವನೇ ಅಲ್ಲ. ತಂದೆ ತಾಯಿಗಳ ಮಮಕಾರಕ್ಕೆ ಧಕ್ಕೆ ಆಗ್ತದೆ ಎನ್ನುವ ಕಾರಣಕ್ಕೆ ಮಕ್ಕಳನ್ನಾದರೂ ಬಿಟ್ಟವನು ನೀನು. ಅಲ್ವೇ? ಆಯುಸ್ಸು ಯಾರಿಗೆ ಮುಗಿದ್ರು ಹ್ಮ್. ಅವರನ್ನು ಒಯ್ಯುವುದಕ್ಕೆ ಇರುವವ ನೀನು. ಹೌದು. ಅದು ಕರ್ತವ್ಯ ಪ್ರಜ್ಞೆ. ಆ, ಆ ಕಾಲ ಪುರುಷನಾಗಿ ನೀನು ಮಾಡಬೇಕಾದ ಕರ್ತವ್ಯ. ಆ, ಆದರೆ ಹ್ಮ್, ರಾಮನಲ್ಲಿಗೆ ಬರುವಾಗ ಹ. ನಿನ್ನಲ್ಲಿ ದಾಕ್ಷಿಣ್ಯ, ಹ್ಮ್, ದಯೆ, ಹ. ಅನುಕಂಪ ಎಲ್ಲವನ್ನೂ ಕಾಣ್ತಾ ಇದೆ. ಹ. ಯಾಕಯ್ಯ ಇದು ಹೀಗೆ ಹ, ಭಾವಿಸದೆಂಬಯ ಹ್ಮ್, ದೋಷವನ್ನು ಹ್ಮ್, ಈಗ ಇರುವುದೇ ಅದು. ನೀನು ಹೇಳುವುದಕ್ಕೆ ಬಂದವ ಎನ್ನುವಾಗಲೇ ಗೊತ್ತಾಯಿತು. ಹ, ಸಾಧಾರಣಗತಿಯಲ್ಲಿ ಹ. ಗುರು ಹಿರಿಯರು ನಮ್ಮಲ್ಲಿಗೆ ಬರುವುದು ಯಾಕೆ? ಹ್ಮ್. ಒಂದು ಅನುಗ್ರಹ ಬುದ್ಧಿ. ಅಲ್ವೇ? ಒಳ್ಳೆಯ ಕೆಲಸವನ್ನೇ ನೀನು ಮಾಡ್ತಾ ಇದ್ದಿ ಮಗು, ಹ, ಇನ್ನಷ್ಟು ಮಾಡು. ಹ. ಅಲ್ಲದೆ ಈ ಇದ್ರೆ? ನಾಡಿಗಾಗಿಯೇ ನಿನ್ನನ್ನು ಸಮರ್ಪಿಸಿಕೊ. ಹ, ನಮ್ಮ ಪೂರ್ಣಾಶೀರ್ವಾದ ನಿನ್ನ ಮೇಲೆ ಇದೆ. ಹ. ಇಲ್ಲದೆ ಹೋದ ಮಗುವೆ, ನಿನ್ನ ಉದ್ದೇಶ ಸರಿಯಾದ, ಹ. ಆದರೆ ನೀನು ಹಿಡಿದ ಹಾದಿ ಸರಿಯಲ್ಲ. ಅಲ್ಲಿ ತಪ್ಪಿದೆ. ಅದು ಮಾರ್ಗದರ್ಶಕರು ಮಾಡುವಂತಹ ರೂಢಿ ರೂಢಿ. ಎನ್ನುವಾಗ ನೀನು ಹಿರಿಯರೂ ಹೌದು ಮಾರ್ಗದರ್ಶಕರು ಹೌದು ಹ. ಎನ್ನುವುದರಿಂದಲೇ ಸ್ಪಷ್ಟವಾಗಿ ಹೇಳ್ತೇನೆ. ಹ. ರಾಮನಾದರೇನಂತೆ, ಹ, ನಾನು ಮಾನವನೇ ಅಲ್ವೋ ಅಲ್ವೇ? ಎನ್ನುವಾಗ ಮಾನವನ ನಡೆಯಲ್ಲಿ ದೋಷಗಳು ಇರುವುದು, ಹ, ಲೋಪಗಳು ಇರುವುದು, ಹ. ಉಳಿದವರಿಗೆ ಕೆಲವೊಮ್ಮೆ ಕಾಣದೇ ಇರುವುದು, ಅದು ಉಂಟು. ಯಾಕೆಂತಂದ್ರೆ ಈ ಒಬ್ಬರ ಮೇಲೆ ನಾವು ಅಭಿಮಾನವನ್ನು ತಳೆದಿದ್ದೇವೆ ಅಂತ ಆಗುವ, ಹ್ಮ್. ಅವನ ದೋಷಗಳು ನಮಗೆ ಕಾಣುವುದಿಲ್ಲ. ಆಹಾ. ಅವನು ಮಾಡಿದ್ದೆಲ್ಲವೂ ಸರಿ. ಯಾಕೆ? ಅದು ನಮ್ಮ ಅಭಿಮಾನ, ಅದು ಭಾವ. ಹ. ಅದು ಭಾವ. ಭಾವಶುದ್ಧಿ ಅಂತ ನಾವು ಯಾವುದರ ಹೇಳ್ತೇವೆ. ಹ. ಆ ಭಾವಶುದ್ಧಿಯ ಮುಂದೆ ಕೆಲವೊಮ್ಮೆ ಅನೇಕ ವಿಚಾರಗಳು ಗೌಣವಾಗಿ ಇರ್ತವೆ. ಹ. ಆದ್ರೆ ನೀನು ಹಾಗಲ್ಲ. ಹ. ನೀನು ಭಾವನೆಯನ್ನೇ ಇಟ್ಟುಕೊಂಡವನಲ್ಲ, ಹ. ಕರ್ತವ್ಯ ಪ್ರಜ್ಞೆ ಇಟ್ಟುಕೊಂಡವ. ಹ್ಮ್. ನೀನು ಹೇಳಬೇಕು. ಹ. ವಿಮರ್ಶೆ ಮಾಡುವುದಿದ್ರೆ ನಿನ್ನ ಹಾಗಿದ್ದವ ಮಾಡಬೇಕು. ಹಾ, ಹಾ. ರಾಮ ಮಾಡಿದ್ರಲ್ಲಿ ಎಷ್ಟು ಸರಿ, ಹ, ರಾಮ ಮಾಡಿದ್ರಲ್ಲಿ ಎಷ್ಟು ತಪ್ಪು. ಹ. ಒಂದು ವೇಳೆ ತಪ್ಪು ಇಂಥದ್ದೇ ಅಂತ ನೀನು ಸೂಚಿಸಿದರೆ ಹ. ತಿದ್ದುಪಡಿ ಮಾಡುವುದಕ್ಕೊಂದು ಅವಕಾಶವಾಗುತ್ತದೆ. ಸಿಗ್ತದೆ. ಅಲ್ಲಿ ಅದು ವಿಷಯ ಹೊರತು ಟೀಕೆ ಮಾಡಿ ಅವರಿಗೆ ವ್ಯಕ್ತಿತ್ವವನ್ನೇ ಇಲ್ಲವಾಗಿಸುವುದಲ್ಲ. ಆಹಾ. ವಿಮರ್ಶಿಸುವ ಮೂಲಕ, ತಿದ್ದುಪಡಿ ಮಾಡುವ ಮೂಲಕ ಒಬ್ಬ ಗುರುವಾಗಿ ಹ. ಮಾರ್ಗದರ್ಶಕನಾಗಿ ನಿಲ್ಲುವುದಕ್ಕೆ ನಿನಗೆ ಅವಕಾಶ ಉಂಟು. ಆದ ಕಾರಣ ಸಂಪೂರ್ಣವಾಗಿ ನಿನ್ನನ್ನು ನಂಬಿದ್ದೇನೆ ಹ. ಎನ್ನುವಾಗ ಹ. ನಮ್ಮ ದೋಷಗಳನ್ನು ಹ. ಸೂಚಿಸುವ ಮೂಲಕ ಹೇಳಿದೆಯಲ್ಲ ನೀನು, ಹ್ಮ್. ರಹಸ್ಯ ಒಂದುಂಟು. ಹ. ಅದಕ್ಕೆ ನಾನು ಹೀಗೆ ಹೇಳ್ತೇನೆ, ಅದು ದೇವರ ರಹಸ್ಯ. ಹ್ಮ್. ದೇವರ ರಹಸ್ಯವನ್ನೇ ನೀನು ಹೊತ್ತುಕೊಂಡು ಬಂದಿದ್ದಿ ಅಂತ ನನಗೆ ಅರ್ಥವಾಯಿತು. ಹ. ಅನುಭವದಲ್ಲ. ಹ. ಇಲ್ಲಿ ಈಗ ಹೇಳುವುದಕ್ಕೆ ನೀನು, ಕೇಳುವುದಕ್ಕೆ ನಾನು. ಅಲ್ವೇ? ಮೈಯೆಲ್ಲ ಕಿವಿಯಾಗಿ ನನ್ನನ್ನು ನಾನು ತೆರೆದುಕೊಂಡಿದ್ದೇನೆ. ಹ. ಕಾಲಪುರುಷ ಹ. ಕೃಪೆ ಮಾಡಬೇಕು, ಹ. ಸೂಚಿಸಬೇಕು, ನಾನು ಏನು ಮಾಡಬೇಕು. ರಾಮ, ಹಾಗಿರುವಾಗ ಇದುವರೆಗಿದ್ದಂಥ ಭಾವ, ಆ ಬಂಧನ ನಾನು ಹೊರಬಂದು ನೇರವಾಗಿ ನನಗೆ ಮಾತನಾಡಬೇಕು. ರಾಮ, ಕೇಳಯ್ಯ ಕೇಳಯ್ಯ ಕೇಳೋ
ಸಾಕೇತಗಿಲ್ಲಿ ದೊರೆಯಾದೆ ದೇವ ಸಾಕು ಸಾಕು ಏತಕ್ಕೆ ಇಲ್ಲಿ ದೊರೆಯಾದೆ ದೇವ ವೈಕುಂಠ ಮಾತೆಯು ನಿನ್ನ ಭಾವ ಗೆಳೆಯ ರಾಮ ಗೆಳೆಯ ಲೀಲಾ ಮನುಜನಾಗಿ ಅವತಾರಗೈದೆ ಮಾಡಿದ ನೀತಿಯ ಬೋಧಿಸಿದೆ ಗೆಳೆಯ ಗೆಳೆಯ ರಾಮ, ಧರ್ಮದೇವ, ಎಲ್ಲ ಭಾವ ಬಂಧನವನ್ನು ಕಳಚಿ ನಾನು ನಿನ್ನಲ್ಲಿ ಮುಕ್ತನಾಗಿ ಮಾತನಾಡುವುದಕ್ಕೆ ಅವಕಾಶವನ್ನು ನೀನು ಮಾಡಿಕೊಟ್ಟಾವಾಗ ನಾನು ಕೂಡ ಜಾಗೃತಾವಸ್ಥೆಗೆ ಬಂದಿದ್ದೀನಿ. ಅಲ್ವಾ? ಲೀಲಾ ಮಾನುಷನಾಗಿ ಮೆರೆದವನು ಹಾ. ರಾಮಾವತಾರಿ ನೀನು ಎನ್ನುವುದನ್ನು ಸ್ಪಷ್ಟವಾಗಿ ಈ ಕಾಲಕ್ಕೆ ನೀನು ನೆನಪಿಸಿಕೊಳ್ಳಬೇಕು. ಓ, ಇದು ಅವತಾರ ಅಲ್ವೇ? ಮೂಲದಲ್ಲಿ ನೀನು ಯಾರು ಎಂಬುದನ್ನು ಮರೆತು ವ್ಯವಹರಿಸ್ತಾ ಇದ್ದೀಯೋ, ಅಂದ್ರೆ ತಪ್ಪಿ ನಡೀತಾ ಇದ್ದೀ ಎನ್ನುವುದನ್ನಲ್ಲ, ರಾಮಾವತಾರಿಯಾಗಿ ಮಾನವನಾಗಿ ಈ ಅಯೋಧ್ಯೆಯಲ್ಲಿ ಕಾಣಿಸಿಕೊಂಡ ಮೇಲೆ ನೀನು ನಿನ್ನ ಕಾರ್ಯಭಾರದಲ್ಲಿ ತಲ್ಲೀನನಾಗಿರುವೆ. ಸ್ವಾಮಿ, ನಾನು ಯಾರು? ಹ, ಮೂಲದಲ್ಲಿ ಅಂದ್ರೆ ಮೂಲದಲ್ಲೇ ನಾವು ಬರಬೇಕು ಅಲ್ವೇ? ವೈಕುಂಠಪತಿಯಾಗಿ ಶ್ರೀಹರಿಯಾಗಿ ಕಾಣಿಸಿಕೊಂಡೇ ಓ, ಒಂದೊಂದು ದುಷ್ಟರನ್ನ ಮರ್ಜಿಸುವುದಕ್ಕಾಗಿ ಹಲವು ಅವತಾರಗಳನ್ನು ನೀನು ತಾಳಿದೆ. ಹಾ, ಮೊದಲೇ ಗುರಿಯನ್ನು ಇರಿಸಿಕೊಂಡೇ ಬಂದವನು ಒಂದೊಂದಾಗಿ ಗುರಿಯನ್ನು ಸಾಧಿಸುತ್ತಾ ಸಾಧಿಸ್ತಾ ಬಂದೆ. 7ನೆಯ ಗುರಿ ಅಂದ್ರೆ 7ನೇ ಏಳನೇ ಅವತಾರಿ ಹೌದು, ಹೌದು. ರಾಮಾವತಾರ. ಈ ರಾಮಾವತಾರಿಯಾಗಿ ನೀನು ಕಾಣಿಸಿಕೊಂಡ ಮೇಲೆ ಅದಕ್ಕೂ ಒಂದು ಅತ್ಯಂತ ಬೇಡವೇ? ಆ ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣ, ಹೌದು. ಅದನ್ನು ನಾನು ಮಾಡಿದ್ದೇನೆ ಮತ್ತು ಬಹುಶಃ ಬಹುತೇಕ ಮುಕ್ತಾಯವೂಗೊಂಡಿದೆ. ದುಷ್ಟ ರಾವಣಾದ್ಯರನ್ನು ಸಂಹರಿಸಿದ ಮೇಲೆ ದುಷ್ಟರು ಯಾರು ಉಳಿದುಕೊಂಡ ಅನೇಕರನ್ನು ನೀನು ವರ್ಧಿಸಿ ಆಗಿದೆ. ಇರುವವರೆಲ್ಲ ಸಜ್ಜನ, ಅಲ್ವೇ? ಎಲ್ಲರೂ ನಮ್ಮವರು. ಸಜ್ಜನರ ಜೊತೆಯಲ್ಲಿ ಹಾ. ನೀನು ಎಷ್ಟು ಕಾಲ ಇರಬೇಕು ಎನ್ನುವುದನ್ನು ನಿರ್ಣಯಿಸುವುದಕ್ಕಾಗಿಯೇ ನಾನು ಬಂದೆ. ಯಾಕೆ ಬಂದ? ಯಾಕೆ? ಈ ಭೂಮಿಯ ಭಾರವನ್ನು ಇಳಿಸಬೇಕಾದ ನಮಗೆ ಮುಖ್ಯ ಹೊರತು ಸಜ್ಜನರನ್ನು ಸಂರಕ್ಷಿಸಿಕೊಂಡೆ ಅವರ ಜೊತೆಯಲ್ಲಿ ಕಾಲವನ್ನು ಕಳೆಯಬೇಕಾದ ನಮ್ಮ ಉದ್ದೇಶ ಅಲ್ಲ. ಯಾಕೆಂದ್ರೆ ದುಷ್ಟರ ನಾಶ ಆದ ಮೇಲೆ ಸಜ್ಜನರ ಯಾವುದೇ ರೀತಿಯಾದ ಭಯ ಆತಂಕ ಇರುವುದಿಲ್ಲ. ಅವರಲ್ಲಿ ಈಗ ಆತಂಕವೇ ಉಳಿದಿಲ್ಲ. ಇಲ್ಲ, ಹೌದು. ಎಲ್ಲರೂ ನಿರಾತಂಕರಾಗಿ ನೀನು ಸೂಚಿಸುವ ಪ್ರಕಾರ ನಿನ್ನವರೆಲ್ಲರೂ ಸಜ್ಜನ ಬಾಂಧವರಾಗಿ ಅಯೋಧ್ಯೆಯಲ್ಲಿ ಆಡಲು ಮಾಡುತ್ತಾ ಇದ್ದಾರೆ. ಇದನ್ನು ನಾನು ಗಮನಿಸಿದವನೇ ಹೌದು. ಹಾಗಿರುವಾಗ ದುಷ್ಟರ ನಾಶ ಆದ ಮೇಲೆ ಮತ್ತೆ ನೀನು ಇಲ್ಲಿರಬೇಕಾದ ಅಗತ್ಯ ಇಲ್ಲ ಎನ್ನುವುದನ್ನು ಸೂಚಿಸಬೇಕು ನನಗೆ ಅನಿವಾರ್ಯ. ಆದರೆ ಒಂದುಂಟು ಸ್ವಾಮಿಯೇ, ಈಗ ಅಲ್ಲಿ ಯಾರಿದ್ದಾರೆ ಅಂತ ನಾನು ವೈಕುಂಠಕ್ಕೆ ಮರಳಬೇಕು. ನಿನಗೆ ಜೊತೆ ಅಲ್ಲಿಯೂ ಬೇಕು ಇಲ್ಲಿಯೂ ಬೇಕು. ಹೌದು. ಅಲ್ಲಿವೇ ಅಲ್ಲಿ ಯಾರಿದ್ದಾರೆ? ಅಲ್ಲಿ ಶೇಷಶಯನಾಗಿ ಪವಡಿಸ್ತಾ ಇದ್ದೆ. ಇಲ್ಲಿ ನಿನ್ನ ಜೊತೆಯಲ್ಲಿ ಛಾಯಾವರ್ತಿಯಾಗಿ ಕಾಣಿಸಿಕೊಂಡವನು ಲಕ್ಷ್ಮಣ. ಲಕ್ಷ್ಮಣನು ಯಾವತ್ತೂ ನಿನ್ನ ಜೊತೆಯಲ್ಲಿ ಇರ್ತಾನೆ, ಈಗಲೂ ಇದ್ದಾನೆ ಅಲ್ವೇ? ನೆರಳು ಎನ್ನುವುದು ಪ್ರತಿಯೊಬ್ಬರನ್ನು ಬಿಟ್ಟು ಹೋಗುವುದಿಲ್ಲ ಅನ್ನೋದಕ್ಕೆ ಲಕ್ಷ್ಮಣ ಈ ಕಾಲಕ್ಕೆ ಸಾಕ್ಷಿಯಾಗಿ ಕಾಣಿಸಿಕೊಂಡ ಜೊತೆಯಲ್ಲೇ ಇದ್ದಾನೆ, ಅಲ್ವೇ? ಅಂತಹ ಲಕ್ಷ್ಮಣ ನಿನ್ನ ಜೊತೆಯಲ್ಲಿ ಇದ್ದಾನೆ. ಲಕ್ಷ್ಮಣ ಮಾತ್ರ ನಿನ್ನ ಜೊತೆಯಲ್ಲಿರುವುದು. ಭೂಮಿಗೆ ಆ ಸೀತೆ ಎಲ್ಲಿದ್ದಾನೆ? ನಿನ್ನ ಜೊತೆಯಲ್ಲೇ ಇದ್ದವಳು. ಕಷ್ಟದಲ್ಲಿಯೂ ಸುಖದಲ್ಲಿಯೂ ಗಂಡನ ಜೊತೆಯಲ್ಲಿ ಇರಬೇಕು. ಪತಿ ಸೇವೆಯನ್ನೇ ಮಾಡುವ ಮೂಲಕ ಸತಿಯಾದ ತನ್ನ ಜೀವನವನ್ನು ಪಾವನಗೊಳಿಸಬೇಕು. ಆದ್ರೆ ಅವಳು ನನ್ನನ್ನು ಬಿಟ್ಟು ಹೋಗಿದ್ದಾನೆ. ಅದನ್ನು ತೋರಿಸಿ ಈ ಕಾಲಕ್ಕೆ ಅವಳು ಹೊರಟು ಹೋಗಿ ಆಗಿದೆ. ಎಲ್ಲಿಗೆ ಹೋಗಿದ್ದವಳು ಇಲ್ಲಿಗೆ ವೈಕುಂಠದ ಲಕ್ಷ್ಮಿಯಾಗಿ ಅಲ್ಲಿ ನಿನ್ನ ಬರುವಿಕೆಯನ್ನು ಕಾಯುತ್ತಾ ಇದ್ದಾಳೆ. ಆ ಲಕ್ಷ್ಮಿ ನನ್ನನ್ನು ಕಾಯ್ತಾ ಇದ್ದಾಳೆ. ರಾಮ, ನೀನೇ ಯೋಚನೆ ಮಾಡು. ಬ್ರಾಹ್ಮಣರ ವೇಷಧಾರಿಯಾಗಿ ಬಂದಂತ ನಾನು ಬಾಗಿಲಲ್ಲಿದ್ದು ಕಾಯ್ತಾ ಇರುವಾಗ ಆ ಕ್ಷಣದಂತೆಯೇ ನನ್ನನ್ನು ಗುರುತಿಸಿ ಸ್ವಾಮಿ ಬಂದಿರಾ ಎನ್ನುವ ಹಾಗೆ ನನ್ನನ್ನು ಪ್ರೀತಿಯಿಂದ ಸ್ವಾಗತಿಸಿ ಕರೆದೊಯ್ದು ನೋಡು. ಅದೇ ಮನಸ್ಸು ಇನ್ನ ಮಡದಿಯಾದಂತಹ ಸೀತೆ ತೊರೆದು ಹೋದ ಮೇಲೆ ಲಕ್ಷ್ಮಿಯಾಗಿ ವೈಕುಂಠ ನಿನ್ನಗಾಗಿ ಕಾಯ್ತಾ ಇದ್ದಾಳೆ ಮೇಲೆ ರಾಮ
ಇನ್ನು ಬೇಕೆ ಈ ಭೂಲೋಕದ ವಾಸ ನಿನಗೆ, ವೈಕುಂಠ ವಾಸನಾದ ನಿನಗೆ ವೈಕುಂಠ ಲೋಕದಲ್ಲಿ ಇದ್ದುಕೊಂಡು ಲಕ್ಷ್ಮೀನಾರಾಯಣರಾಗಿ ನಿಮ್ಮ ಜೊತೆಲಿದ್ದಾವಾಗ ಅದರ ಪ್ರಾಪಂಚಿಕರಿಗೆ ದೂರದಿಂದ ನೋಡುವುದಕ್ಕೆ ಚಂದ. ದೇವತೆಗಳೆಲ್ಲ ಕಾತರರಾಗಿದ್ದಾರೆ, ಲಕ್ಷ್ಮೀನಾರಾಯಣರನ್ನು ವೈಕುಂಠದಲ್ಲಿ ಕಾಣಬೇಕು ಎನ್ನುವ ಹಾಗೆ. ಅಂತಹ ಅವರಲ್ಲಿ ಹುಟ್ಟಿಕೊಂಡಂತಹ ಆ ತಲ್ಲಣತೆಯನ್ನು ದೂರ ಮಾಡುವುದಕ್ಕಾಗಿ, ಅವರ ಭಾವದಲ್ಲಿರುವ ಅವರ ಮನಸ್ಸಿನ ಬೇಸರವನ್ನು ದೂರೀಕರಿಸುವುದಕ್ಕಾಗಿ ಕಾಲಪುರುಷರಾದ ನಾನು ಬ್ರಾಹ್ಮಣ ರೂಪದನ್ನಾಗಿಯೇ ನಿನಗೆ ಕಾಣಿಸಿಕೊಂಡೆ. ಯಾಕೆಂದ್ರೆ ಮೂರನೇ ತಿಳಿಯಬಾರದು. ರಾಮ, ಕಾಲಪುರುಷ, ಈ ಸಾಕೇತದ ವಾಸ ಸಾಕು, ವೈಕುಂಠವನ್ನು ಸೇರಿಕೋ ಎನ್ನುವುದಕ್ಕಾಗಿ ಸೂಕ್ಷ್ಮತೆಯಿಂದ ತಿಳಿಸುವುದಕ್ಕಾಗಿ. ನಿನ್ನ ಮಾತಿನಲ್ಲಿರುವಂತಹ ದ್ವಯಾರ್ಥ ನನಗೆ ಅರ್ಥವಾಯಿತು. ಸಾಕೇತಕ್ಕೆ ದೊರೆಯಾದೆ ಅಂದ್ರೆ ಒಂದು ಕಾಲದಲ್ಲಿ ಅದು ಕಾಲದ ನಿರ್ಣಯ ಅಲ್ವೇ? ಸಾಕೇತಕ್ಕೆ ನಾನು ದೊರೆಯಾಗಬೇಕು. ಈಗ ಅದೇ ಕಾಲ ಬಂದು ಹೇಳ್ತಾನೆ, ಸಾಕು ಸಾಕೇತಕ್ಕೆ ದೊರೆಯಾಗಿಯೇ ಮುಂದುವರಿತಾ ಇದ್ದಿ. ಕಾಲನ ಕರೆ ಬಂದ ಮೇಲೆ ಇನ್ನು ಯೋಚಿಸುವುದಕ್ಕಿಲ್ಲ. ಕಾಲಪುರುಷರೇ, ಅರ್ಥ ಮಾಡಿಕೊಂಡೆ. ಈಗ ನಾನೇ ನಿನ್ನೊಳಗೆ ಸೇರಿಕೊಂಡೆ. ಇಲ್ಲಿಯವರೆಗೆ ನೀನು ಬೇರೆ ನಾನು ಬೇರೆ ಅಂತ ಇತ್ತು. ಯಾವಾಗ ನೀನು ನಿಜವನ್ನು ಅರುಹಿದೆಯೋ ಇಲ್ಲೀಗ ನಾನು ಬೇರೆ ಅಲ್ಲ, ನೀನು ಬೇರೆ ಅಲ್ಲ. ನಾನು ನಿನ್ನವನಾಗಿ ಆಯಿತು. ಆದ ಕಾರಣವೇ ಸ್ಪಷ್ಟವಾಗಿ ಹೇಳ್ತೇನೆ, ಏನು ಎಲೆ ಕಾಲ ಪುರುಷನೇ ಕೇಳು. ಈಗ ಈ ನಿಜಾರ್ಥವನ್ನು ನೀನಲ್ಲದೆ ಮತ್ತೊಬ್ಬ ಸುಲಭವಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಸೂಚಿಸುವುದಕ್ಕೂ ಸಾಧ್ಯವಿಲ್ಲ. ಈ ವಸುಂಧರೆಯನ್ನು ರಂಗಮಂಚವನ್ನಾಗಿಸಿ, ಕರ್ಮಭೂಮಿಯನ್ನಾಗಿಸಿ, ವೇದಿಕೆಯನ್ನಾಗಿಸಿ ಅವತಾರವನ್ನು ಗೈದವನು ನಾನು. ದುಷ್ಟರು ಈ ಭೂಮಿಗೆ ಭಾರವಾದಾಗ ಭೂಭಾರವನ್ನು ಇಳುವುದಕ್ಕೆ ನಿನ್ನ ಸಹಿತವಾಗಿ, ನಾರದರ ಸಹಿತವಾಗಿ ಅನೇಕ ಮಂದಿ ನನ್ನಲ್ಲಿ ಸಂಪ್ರಾಪಿಸಿತು. ಸ್ವಾಮಿ, ಒಮ್ಮೆ ನೀನು ದೊಡ್ಡ ಮನಸ್ಸು ಮಾಡಿ ಭೂಮಿಗೆ ಇಳಿದು ದುಷ್ಟರನ್ನೆಲ್ಲ ತಡೆದು ಭೂಭಾರವನ್ನು ಹರಣ ಮಾಡಬೇಕು. ಅದನ್ನು ನಾನು ಮಾಡಿದ್ದೆ. ಆದರೆ ಈ ವಸುಂಧರಾ ದೇವಿಗೆ ಒಂದು ಸ್ವಭಾವ ಉಂಟು. ಅವಳು ತನ್ನ ಎಲ್ಲ ಮಕ್ಕಳನ್ನು
ನಿದ್ದೆ ಮಾಡಿಸುವುದು ಹೇಗೆ ಗೊತ್ತು? ಹ. ಸಂಸ್ಕಾರ ಎನ್ನುವ ಹೊದಿಕೆಯನ್ನು ಹೊದಿಸುವ ಮೂಲಕ. ಅಲ್ವೇ? ತಾಯಿ ತನ್ನ ಮಕ್ಕಳನ್ನು ಬರೀ ಮೈಯಲ್ಲಿ ಮಲಗಿಸುವ ಕ್ರಮ ಇಲ್ಲ. ಆಹಾ. ಒಂದೋ ತನ್ನ ಮಡಿಲನ್ನೇ ಹಾಸಿಗೆಯನ್ನಾಗಿಸಿ, ಹ. ಇಲ್ಲದೇ ಇದ್ದರೆ ಸಂಸ್ಕಾರ ಎನ್ನುವ ಹೊದಿಕೆಯನ್ನು ಹೊದಿಸುವ ಮೂಲಕ. ಹ. ಈ ಎರಡರಲ್ಲೂ ಇರುವ ಸ್ವಭಾವ ಏನು ಗೊತ್ತುಂಟ? ಹ. ಅದು ಮೂಲಕ. ಹೌದು. ಯಾರು ತಾಯಿಯ ಮೈ ಬಿಸಿಯಲ್ಲಿಯೇ ಬೆಳೆಯುತ್ತಾರೋ ಹ. ಅವರಿಗೆ ಆ ತಾಯಿಯ ಸ್ವಭಾವವೇ ಬಂದು ಬಿಡುತ್ತದೆ. ಖಂಡಿತವಾಗಿ. ಆ ತಾಯಿಯ ಸ್ವಭಾವ ಏನು ಮುಗ್ಧತೆಯೋ, ಆಹಾ. ವಾತ್ಸಲ್ಯವೋ ಹ. ಅಥವಾ ಏನೋ ಆಗಿದ್ರೆ ಹ. ಅದು ಮಕ್ಕಳಲ್ಲಿ ಮೈಗೂಡ್ತದೆ. ಯಾಕೆ? ಯಾಕೆ? ಆ ಬಿಸಿಯೊಂದಿಗೆ ನಾವು ಬದುಕಿದ್ರು. ಹ. ಆ ಬಿಸಿ ನಮಗೆ ಯಾವತ್ತೂ ಬೇಡ ಅಂತ ಅನಿಸುವುದಕ್ಕಿಲ್ಲ. ಬದುಕನ್ನು ಕಲಿಸಿಕೊಡುವುದು ಅದನ್ನೇ. ಅದು ಮಗುವಾದಾಗಲೂ ಬೇಕು, ಹ. ಏರು ಜವ್ವನಿಗನಾದಾಗಲೂ ಬೇಕು, ಹ. ಮಧ್ಯವಯಸ್ಕನಾದರೂ ಬೇಕು, ಹ. ವೃದ್ಧಾಪ್ಯಕ್ಕೆ ಹೋದರೂ ಹ. ತಾಯಿ ನೆನಪಾದಾಗ ಕಂಗಳಲ್ಲಿ ನೀರಿಳಿಯುತ್ತದೆ. ಅಲ್ವೇ? ಯಾಕೆ? ಅದು ಸಂಸ್ಕಾರ. ಹ. ತಾಯಿಯ ನೆನಪಾಗ್ತದೆ. ಹ. ತಾಯಿ ಎನ್ನುವಳು ನಮಗೆ ದೂರವಾಗುವ ಕ್ರಮ ಇಲ್ಲ. ಆಹಾ. ಅದು ತುತ್ತನ್ನು ಕೊಟ್ಟವಳು, ಮುತ್ತನ್ನು ಕೊಟ್ಟವಳು. ಹ. ಆ ಕಾರಣಕ್ಕಾಗಿ ಅವಳು ನೀಡಿದ ಸಂಸ್ಕಾರ, ಅದರ ಪರಿಣಾಮ ಏನು ಗೊತ್ತೋ? ಏನು? ನಾನು ಯಾರು ಅಂತಲೇ ನನಗೆ ಮರೆತು ಹೋಗುತ್ತೆ. ಅಲ್ವೇ? ರಂಗಮಂಚಕ್ಕೆ ಅವಕಾಶ ಸಿಕ್ಕಿದಾಗ ಹ. ಒಮ್ಮೆ ನಾವು ಕಿರೀಟವನ್ನು ಕಟ್ಟಿಕೊಳ್ತೇವೆ. ಹ. ಆ ಕಿರೀಟವೇ ನಮ್ಮನ್ನು ವಿಜೃಂಭಿಸುವ ಹಾಗೆ ಮಾಡ್ತಾರೆ. ಮತ್ತೊಂದು ಕರ್ಮ ಭೂಮಿಯ ಗುಣವೂ ಅದೇ ಎನ್ನುವಾಗ ಹ. ಒಂದೊಮ್ಮೆ ಪ್ರೇಕ್ಷಕರ ಕೈ ಚಪ್ಪಾಳೆ ಸಿಕ್ಕಿದ್ರಂತೂ ಹ. ನಮಗೆ ಆ ಕಿರೀಟ ಬಿಡಿಸುವುದಕ್ಕೆ ಮನಸ್ಸು ಬರುವುದಿಲ್ಲ. ಹ. ಯಾಕೆ? ಅವರು ಕಿರೀಟ ವೇಷಧಾರಿ ಅಂತ ಕರೀತಾರೆ. ಹ. ಎನ್ನುವಾಗ ಹ. ಒಮ್ಮೆ ಕಿರೀಟ ವೇಷಧಾರಿ ಆದವನಿಗೆ ಹ. ಮತ್ತೆ ಅದನ್ನು ಕಳಚುವುದಕ್ಕೆ ಮನಸ್ಸು ಬರುವುದಿಲ್ಲ. ಬರುವುದಿಲ್ಲ. ಹಾಗಾದ್ರಿಂದ ಏನಾಗ್ತದೆ ಏನಾಗ್ತದೆ? ನೋಡುವ. ಇನ್ನೊಂದು ಪ್ರಸಂಗಕ್ಕೂ ನಾವೇ ಪಾದಾರ್ಪಣೆ ಮಾಡುವಂತ ಕಂಡು ಬಿಡು. ಹ. ಈಗ ಒಂದು ಪ್ರಸಂಗಕ್ಕೆ ಅಂತ ನಮ್ಮನ್ನು ಕರೆಸಿರ್ತಾರೆ, ಹ. ಆದ್ರೂ ಮನಸ್ಸು ಬಯಸ್ತದೆ ಮತ್ತೊಂದು ಪ್ರಸಂಗಕ್ಕೂ ಕರೀತಾರೋ ಏನು. ಹ. ಅದು ಕಲಾವಿದರ ಸಹಜವಾದ ತುಡಿತ. ಹ. ಎನ್ನುವಾಗ ಹ. ಪ್ರೇಕ್ಷಕರು ಬೇಕು ಬೇಕು ಎಂದಾಗ ಹ. ಇವರಿಗೆ ದೌರ್ಬಲ್ಯಗಳಿದ್ರು ಹ. ಹೋಗುವ ಅಂತಲೇ ಅನಿಸುವುದು. ನೋಡುವ ಇನ್ನೊಂದು ಪ್ರಸಂಗವನ್ನು ನೋಡಿಬಿಡುವ ಹ. ಅಂತಲೇ ಅನಿಸುವುದು. ಅದಕ್ಕೆ ಕಾಲವೇ ಕಾರಣ, ನೀನೇ ಕಾರಣ ಪರೋಕ್ಷವಾಗಿ. ಯಾಕೆ? ಹ. ನೀನೇ ಅಲ್ವ ನಮ್ಮನ್ನು ದಬ್ಬಿದ್ದು ಹೌದಾ? ನಿರ್ದೇಶಕನಾಗಿ. ಹೋಗು, ನಿನಗೀಗ ಪ್ರವೇಶ. ಹ. ನಿರ್ಗಮನವನ್ನು ಸೂಚಿಸುವ ನೀನೇ ಆದ ಹಾಗೆ. ಮೇಲೆ ನಿನ್ನ ಆಜ್ಞೆಯನ್ನು ನಾವು ಪಾಲಿಸಲೇಬೇಕು. ಆದ್ದರಿಂದ ಹ. ಕಳವಳವು ಬೇಡ. ಹ. ಯಾಕೆ? ಕಳವಳ ಕೇವಲ ನಿನಗೆ ಮಾತ್ರ ಅಲ್ಲ, ಹ. ಸಂದೇಶವಾಹಕನಾಗಿ ನಿನಗೆಷ್ಟು ಪ್ರಾಮಾಣಿಕತೆ ಉಂಟು, ಹ. ನಿನ್ನನ್ನು ಕಳುಹಿಸಿದಂತಹ ನಿರ್ಜನಾಧಿಪತಿಗೂ ಹೇಳು. ಅವರೆಲ್ಲರೂ ಕಲ್ಲಾಣಗೊಂಡಿದ್ದರು. ಆತಂಕಿತರಾಗುವುದು ಬೇಡ. ಯಾಕೆ? ಹ. ಅವಧಿ ಇರಲಿಲ್ಲ. ಹ. ಈಗ ನನಗೆ ನೆನಪು ಬರ್ತದೆ. ಹ. ಅವರು ಹೇಳುವಾಗಲೇ ನಾನು ಒಂದು ಕಾಲವನ್ನು ನಿರ್ಣಯಿಸಿದ್ದೆ. ಹ. 11,000 ವರ್ಷಗಳ ಕಾಲ ಹ. ಅಯೋಧ್ಯೆಯನ್ನು ನಾನು ಆಳ್ವಿಕೆ ಮಾಡಿ ಬರ್ತೇನೆ. ಹ. 10 ವರ್ಷಗಳನ್ನು ನಾನು ಸಾಂಗವಾಗಿ ಕಳುಹಿಸಿ ಆಗಿದೆ. ಹ. ಇನ್ನು 1 ವರ್ಷಗಳ ಕಾಲ ಉಳಿದುಕೊಂಡಿದೆ. ಉಳಿದುಕೊಂಡಿದೆ. ಎನ್ನುವಾಗ ಹ. ನೀನೇ ಸೂಚಿಸಿದೆಯಲ್ಲ, ಲಕ್ಷ್ಮೀದೇವಿಯಲ್ಲಿ ಕಾಯ್ತಾ ಇದ್ದಾಳೆ. ಸರಿ, ಹ. ಅರ್ಥವಾಯಿತು ನನಗೆ. ಹಾಗೆ ಹೋದವನು ನಾನು ಪರಿಪೂರ್ಣನಾಗಬೇಕು ಬೇಡ? ಅದು ಬೇಕು. ನಾನು ಪರಿಪೂರ್ಣನಾಗುವುದು ಹೇಗೆ? ಹೇಗೆ? ಶೇಷಶಾಹಿಯ ಅನಂತ ಪದ್ಮನಾಭನ ಹ. ನಾನಲ್ಲಿ ಕಾಣಿಸಿಕೊಳ್ಬೇಕು ಅಂತಂದ್ರೆ ನನಗೆ ಮೊದಲ ತಡೆಯೇ ನನಗೆ ಅಲ್ಲಿ ಹಾಸುಗೆಯೇ ಇಲ್ಲ. ಅದನ್ನು ನಿವಾರಣೆ ಮಾಡಬೇಕು. ನನಗಲ್ಲಿ ಅಸ್ತಿತ್ವವೇ ಇಲ್ಲ ಕಾಲಪುರುಷ. ಹೌದಪ್ಪ. ಶೇಷ ಇಲ್ಲದಿದ್ದರೆ ನಾನು ಶೇಷನೇ. ಹೌದು. ನಾನು ಅಪೂರ್ಣನೇ. ಅಪೂರ್ಣನೇ. ಪರಿಪೂರ್ಣನಾಗಬೇಕು. ನನಗಿಂತ ಮೊದಲು ನನ್ನ ಶೇಷ ಅಲ್ಲಿಗೆ ಹೋಗಬೇಕು. ಹ. ಲಕ್ಷ್ಮಣ ಇಲ್ಲಿಯೇ ಇದ್ದಾನೆ. ಹ. ಲಕ್ಷ್ಮಣನನ್ನು ಉಳಿಸಿ ಹ. ರಾಮನಿಗೆ ಇಲ್ಲಿಯೂ ಅಸ್ತಿತ್ವ ಇಲ್ಲ, ಅಲ್ಲಿಯೂ ಅಲ್ಲಿಯೂ ಅಸ್ತಿತ್ವ ಇಲ್ಲ ಎನ್ನುವಾಗ ಮೊದಲಿಗೆ ಅವನನ್ನು ಕಳಬೇಕು. ಹ. ಆವಾಗ ನನ್ನ ವೈಕುಂಠ ನನಗೆ ಪರಿಪೂರ್ಣವಾಗ್ತದೆ. ಹ. ಆವಾಗ ನಾನು ಬಂದು ಬಿಡ್ತೇನೆ ಹ. ಎನ್ನುವಾಗ ಹ. ಎಚ್ಚರಿಸಿದ್ದಕ್ಕೆ ಕೃತಾರ್ಥತೆ. ಹ. ನಿನಗೆ ನಾನು ಕೃತಜ್ಞತೆಯನ್ನು ಸಮರ್ಪಿಸ್ತೇನೆ. ಹ. ಜೊತೆಗೆ ರಾಮನ ಬದುಕಿನಲ್ಲಿ ನೋಡಿದಾಗ ಹ. ಯಾರೆಲ್ಲ ಕಾಷಾಯ ವಸನಧಾರಿಗಳಾಗಿ ಬಂದಿದ್ದಾರೋ ಹ. ನನ್ನ ಕರ್ತವ್ಯ ಪ್ರಜ್ಞೆಯನ್ನು ಎಚ್ಚರಿಸಿಕೊಂಡೇ ಬಂದಿದ್ದಾರೆ. ಹ. ಉತ್ತಿಷ್ಟ ನರಶಾರ್ಧೂಲ ಅಂತ ಕರೆದವರು ಮಹರ್ಷಿಗಳಾದಂತಹ ವಿಶ್ವಾಮಿತ್ರರು. ಅಲ್ವೇ? ಹೇಳುವಾಗ ಸಾಮಾನ್ಯರಾಗಿ ಹೇಳಬೇಡ, ಆಹಾ. ನರಸಿಂಹನಾಗಿಯೇ ಹೇಳು. ಹೇಳು. ಯಾಕೆ? ಧರ್ಮದ ಉತ್ಥಾನಕ್ಕಾಗಿ. ಹ. ಅಲ್ಲಿಂದ ತೊಡಗಿ ಈ ಕ್ಷಣದವರೆಗೆ ನೀವೆಲ್ಲ ಋಷಿ ಸಂಕುಲದವರು ಹ. ಕಾಲಪುರುಷನನ್ನು ಸೇರಿಸಿ ಹೇಳ್ತೇವೆ, ಹೌದು. ನನ್ನನ್ನು ಎಚ್ಚರಿಸಿಕೊಂಡೇ ಬಂದಿದ್ದೀರಿ. ಹ. ರಾಮನನ್ನು ಶಿಲ್ಪವಾಗಿಸಿದ್ದೀರಿ, ಹ. ರಾಮನನ್ನು ಬಿಂಬವಾಗಿಸಿದ್ದೀರಿ ಹ. ಎನ್ನುವಾಗ ಅಯೋಧ್ಯೆಯ ಮಣ್ಣು ಪಾವು. ಹ. ಸ್ವಾಮಿಯೇ, ಓ. ನೀವೀಗ ಹೊರಡಿ, ಹ. ನಿಮ್ಮ ಹಿಂದೆ ನಾನು ಬರ್ತೇನೆ. ಹ. ನನಗಾಗಿ ದಾರಿಯನ್ನು ಕಾಯ್ದಿರಿ, ಹ. ಆ ದಾರಿಯನ್ನು ನಾನು ಅನುಸರಿಸ್ತೇನೆ. ಹ. ಹೋಗು. ರಾಮ, ನಿನ್ನ ನಿರೀಕ್ಷೆಯಲ್ಲಿ ನಾನು ಕೂಡ ಇರ್ತೇನೆ. ಸರಿ ಸರಿ.
ಬ್ರಹ್ಮದೇವ ಮಾತ್ರವಲ್ಲ, ಮೂರು ಮೂರ್ತಿಗಳು ಒಂದಾಗಿ ಇಳಿದು ಬಂದರು. ನಮ್ಮ ಅಪ್ಪ ವಿಚಾರಿಸಿದ್ರು, ಬ್ರಹ್ಮದೇವ ನಿನ್ನನ್ನು ಮಾತ್ರ ಕರೆದದ್ದು, ನೀವು ಮೂರು ಮೂರ್ತಿಗಳು ಯಾಕೆ ಬಂದಿದ್ದೀರಿ? ಮೂರು ಮೂರ್ತಿಗಳನ್ನು ಹೋಲುವಂತಹ ಪುತ್ರ ನಿನಗೆ ಲಭಿಸಲಿ ಹೀಗೆಂದು ಅನುಗ್ರಹಿಸಿದ್ರು. ಬ್ರಹ್ಮದೇವನ ದಿವ್ಯಾನುಗ್ರಹದಿಂದ ನಮ್ಮಪ್ಪರಿಗೆ ಮಗನಾಗಿ ಧರಿಸಿ ಮೂರು ಮೂರ್ತಿಗಳು ಏನನ್ನು ಮಾಡುತ್ತಾರೋ ಅದನ್ನು ಮಾಡುವಂತಹ ಸಾಮರ್ಥ್ಯವನ್ನು ನಾನು ಹೊಂದಿದ್ದೇನೆ. ಸೃಷ್ಟಿ, ಸ್ಥಿತಿ, ಲಯ ಇದು ಮೂರನ್ನು ನಾನೊಬ್ಬನೇ ಮಾಡ್ತೇನೆ. ಹೇಳಿ ಕೇಳಿ ನಮ್ಮದು ಒಂದು ಅವಧೂತ ಪರಂಪರೆ. ಅವಧೂತ ಪರಂಪರೆ ಅಂದ್ರೆ ನಾವು ಸರಿಯಾದ ಬಟ್ಟೆ ಉಟ್ಟುಕೊಳ್ಳುವುದಿಲ್ಲ ಎನ್ನುವ ಕಾರಣಕ್ಕೆ ನಮ್ಮನ್ನು ದೂರ್ವಾಸ ಅಂತ ಕರೀತಾರೆ. ಮತ್ತೊಂದು ರೀತಿಯಲ್ಲಿ ಕೋಪದ ಪ್ರತಿರೂಪ ಯಾರು? ದೂರ್ವಾಸ. ನಾವು ಮಾತ್ರ ಕುಳಿತರೆ ಕುಳಿತಲ್ಲೇ ಕೂತ್ಕೊಳ್ಳುವುದು, ನಿಂತರೆ ನಿಂತಲ್ಲೇ ನಿಂತುಕೊಂಡಿರುವುದು. ಕುಳಿತಲ್ಲೇ ಕುಳಿತು ಎಷ್ಟು ಸಾವಿರ ವರ್ಷಗಳ ಕಾಲ ತಪಸ್ಸು. ಸ್ನಾನವು ನಮಗೆ ಬೇಕು ಅಂತ ವಾಯುಸ್ನಾನ. ಮತ್ತೆ ತಪಸ್ಸಿಗೆ ನಾವು ಕುಳಿತುಕೊಳ್ಳುವುದು ಯಾಕೆ? ನಮ್ಮ ಮನಃಶುದ್ಧಿಗಾಗಿ ನಮ್ಮದು ತಪಸ್ಸು. ಇದರಿಂದ ನಮಗೇನು ಬೇಡ, ಲೋಕ ಕಲ್ಯಾಣವೇ ನಮ್ಮ ಉದ್ದೇಶ. ಕೈಯಲ್ಲಿ ಒಂದು ಉಂಟಲ್ಲ ದಂಡಬರ, ಹೀಗೆಂದು ಲೋಕದ ಗಂಡು ಕಲೆಯಾದ ಯಕ್ಷಗಾನ. ಈ ಯಕ್ಷಗಾನದ ತಾಳಮದ್ದಳ ರೂಪದ ಪ್ರದರ್ಶನವನ್ನು ಇಲ್ಲಿ ಸಹೃದರಿಗೆ ಬೇಕಾಗಿ ನಮಗೆ ಕೊಟ್ಟಿದ್ದಾರೆ. ಯಕ್ಷಾಂತರಂಗ ಪೆರ್ಲ ಈ ತಂಡದ ಎಲ್ಲ ಕಲಾವಿದರಿಗೆ ಬ್ರಹ್ಮಕಲಶ ಹಾಗೂ ಕಳಿಯಾಟ ಮಹೋತ್ಸವದ ಸಮಿತಿಯ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಶ್ರೀರಾಮ ಪರಿತ್ಯಾಗ ಎಂಬಂತಹ ಈ ಪುಣ್ಯ ಕಥಾಭಾಗ ಬಹಳ ಸೊಗಸಾಗಿ ಬಹಳ ವಾಗ್ಮೀಯತೆಯಿಂದ ನಮಗೆ ಉಣಪಡಿಸಿದಂತಹ ಎಲ್ಲರಿಗೂ ಶ್ರೀದೈವಗಳು ಆಯುರಾರೋಗ್ಯ ಭಾಗ್ಯ ಸುಖಸಂಪತ್ತನ್ನು ಕೊಟ್ಟು ಇನ್ನೂ ಸಹ ಈ ಸೇವೆ ಮುಂದಕ್ಕೂ ಹಲವಾರು ದೇವ ಕ್ಷೇತ್ರಗಳಲ್ಲಿ ಹಾಗೂ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಇವರಿಗೆ ಗೈಯಲು ಶ್ರೀ ದೈವಗಳು ಅನುಗ್ರಹಿಸಲೆಂಬುದಾಗಿ ಹೇಳಿಕೊಂಡು ಶ್ರೀದೇವಗಳ ಪ್ರಸಾದವನ್ನು ಇವರಿಗೆ ಕೊಡಲು ಹಣಕಾಸು ಕಮಿಟಿಯ ಚೇರ್ಮನ್ ಶ್ರೀ ರಾಜಶೇಖರ್ ಮಾಸ್ಟರ್ ಪದ್ಮಾರ್ ಇವರನ್ನು ವೇದಿಕೆಗೆ ಆದರದಿಂದ ಸ್ವಾಗತಿಸುತ್ತಾರೆ. ಅವರೊಂದಿಗೆ ಬ್ರಹ್ಮಕಲಶ ಕಮಿಟಿಯ ಖಜಾಂಚಿ ಶ್ರೀ ಕುഞ്ഞിಕಣ್ಣನ್ ಉಳಿಯ ಅವರು ಸಹ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ.